ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಧರ್ಮವಂತರು ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ ಅಥವಾ ನನ್ನ ಅಭಿಮಾನಿಗಳೇ ಅಥವಾ ನನ್ನ ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಭಾಳ ಮುಖ್ಯವಾದ ಒಂದು ದಿನ ಇದೆ. ಇದನ್ನು ನಾನು ನಿಮಗೆ ವಿವರಿಸ್ತೀನಿ, ಏನು ಒಳ್ಳೆಯ ದಿನ ಇವತ್ತು ಅಂತ. ಇದು ನಿಮಗೆ ಮುಂದೆ ಉಪಯೋಗ ಆಗುತ್ತೆ. ಪ್ರತಿ ವರ್ಷ ನಿಮಗೆ ಇದು ಉಪಯೋಗ ಆಗುತ್ತೆ, ಪ್ರತಿ ದಿನ ಕೂಡ ಉಪಯೋಗ ಆಗುತ್ತೆ, ಪ್ರತಿ ತಿಂಗಳು ಪ್ರತಿ ಗಂಟೆ ನಿಮಿಷ ಕೂಡ ಉಪಯೋಗ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಸಂಕಲ್ಪ ಮಾಡಬೇಕು. ಅದಕ್ಕೆ ಇವತ್ತು ಒಳ್ಳೆ ಪ್ರಶಸ್ತವಾದ ಒಂದು ಮುಹೂರ್ತ. ಹೇಗೆ ಇದು ಒಳ್ಳೆಯ ದಿನ, ಹೇಗೆ ನಮ್ಮ ಮುಂದಿನ ಕಾರ್ಯಗಳಿಗೆ ಒಳ್ಳೆಯ ದಿನ, ಹೇಗೆ ನಮ್ಮ ಮುಂದಿನ ಸಂಕಲ್ಪಗಳಿಗೆ ಅಥವಾ ಉದ್ದೇಶಗಳಿಗೆ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಯಾವುದೇ ಕೆಲಸ ಆಗಲಿ, ಯಾವುದೇ ಕಾರ್ಯ ಆಗಲಿ, ಅದು ನಿಮ್ಮದು, ಅದು ನಿಮ್ಮಿಷ್ಟ. ಆದರೆ ಅದು ಈಡೇರಬೇಕಲ್ಲ. ಈಡೇರಬೇಕಾದ್ರೆ ವರ್ಷ ಪೂರ್ತಿ ಎಲ್ಲರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೆ. ಆದರೆ ಅವು ಈಡೇರಬೇಕಲ್ಲ. ಕೆಲವು ಈಡೇರ್ತವೆ, ಕೆಲವು ಈಡೇರಲ್ಲ. ಕೆಲವು ಲೇಟಾಗಿ ಈಡೇರ್ತವೆ, ಕೆಲವು ಅವು ಸಂಪೂರ್ಣವಾಗಿ ಫೈಲರ್ ಆಗ್ತವೆ. ಇನ್ನು ಕೆಲವು ಬೇಗನೆ. ಅವೇನೇ ಇರಲಿ, ಒಂದು ಮದುವೆ ಮಾಡ್ಕೋಬೇಕಾ, ಒಂದು ಮನೆ ಕಟ್ಟಬೇಕಾ, ಒಂದು ಸೈಟ್ ಕೊಡಬೇಕಾ, ಒಂದು ಕಾರ್ ತೊಗೋಬೇಕಾ, ಒಂದು ಆಫೀಸ್ ಮಾಡಬೇಕಾ, ಒಂದು ಉದ್ಯೋಗ ಸೇರಬೇಕಾ, ಒಂದು ಎಜುಕೇಷನ್ ಮಾಡಬೇಕಾ, ಒಂದು ಪ್ರಾಜೆಕ್ಟ್ ಒಟ್ಟಿನಲ್ಲಿ ಅವರವರು ಆಸೆಗಳು ತಕ್ಕೊಂಡಿದ್ದು, ಒಂದು ವ್ಯಾಪಾರ ಆಗಲಿ, ಇನ್ನೊಂದಾಗಲಿ ಮತ್ತೊಂದು. ಆದರೆ ಅದಕ್ಕೊಂದು ಎಲ್ಲರೂ ಯಾವಾಗಂದ್ರೆ ಅವಾಗ ಆ ಕೆಲಸಗಳಿಗೆ ತೊಡಗ್ತಾರೆ. ಆದರೆ ಇಲ್ಲಿ ಒಂದು ಇರುತ್ತೆ, ತಿಳ್ಕೊಬೇಕು ಎಲ್ಲರೂ. ಏನಪ್ಪ ಅಂದರೆ ಅವ್ರವ್ರ ಲಕ್ಕು. ಕೆಲವ್ರಿಗೆ ಬೇಗನೆ ಈಡೇರುತ್ತೆ, ಕೆಲವ್ರಿಗೆ ಈಡೇರಲ್ಲ. ಆದರೆ ನಮ್ಮ ಭಯ ಭಕ್ತಿ ನಮಗಿರಬೇಕು. ಅದಕ್ಕೆ ಒಂದು ಒಳ್ಳೆಯ ಮುಹೂರ್ತ ಬೇಕು. ಏನು ಬೇಕಾ? ಒಳ್ಳೆಯ ಮುಹೂರ್ತ. ಅದೇ ಇವತ್ತಿನ ದಿನ. ಏನು ಅಂತ ನಾನು ಹೇಳ್ತೀನಿ. ಮೊದಲನೇದು ಇವತ್ತು ಕೋಜಾಗರಿ ಹುಣ್ಣಿಮೆ ಅಥವಾ ಕದ್ರು ಹುಣ್ಣಿಮೆ ಅಂತ ಕರೀತಾರೆ. ಅಥವಾ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಶ್ರೀಮನ್ನಾರಾಯಣನ ಒಂದು ಅಂಶದ ಹುಣ್ಣಿಮೆ, ಅಥವಾ ಆದಿಶಕ್ತಿ ಪರಾಶಕ್ತಿ ಕನ್ನಿಕಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ನವಶಕ್ತಿ ಇತ್ಯಾದಿ ದೇವತಾ ಶಕ್ತಿಯ ಒಂದು ಹುಣ್ಣಿಮೆ ಅಂತ ಇವತ್ತು ನಾವು ತಿಳ್ಕೊಂಡ್ರೂ ತಪ್ಪಲ್ಲ. ಅಷ್ಟು ಸಂಕಲ್ಪ ಮಾಡ್ತಕ್ಕಂಥದ್ದು. ಒಂದು ಗಣಾಧಿಪತಿಯಿಂದ ಹಿಡಿದು ಕುಮಾರಸ್ವಾಮಿವರೆಗೂ ಎಲ್ಲ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರ್ಷಕ್ತಿ, ಶಿವಶಕ್ತಿ ಏನಿದೆ ಆ ದೇವತಾ ಶಕ್ತಿ ಹುಣ್ಣಿಮೆ ಇದು ಅಂತ ನಾವು ತಿಳ್ಕೊಬೋದು. ಇದಕ್ಕೆ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ. ಕತೆ ಅದರ ಆಧಾರದ ಮೇಲೆ ನಿಮಗೆ ಇದು ಬರುತ್ತೆ. ಇದರಲ್ಲಿ 2 ಭಾಗ ಇರುತ್ತೆ. ಒಂದು ಕೋಜಾಗರಿ ಹುಣ್ಣಿಮೆ. ಕೋಜ ಅಂದರೆ ಏನು? ಇಜಡ ಅಂತೀರಿ, ಕೋಜ ಅಂತೀರಿ, ಇನ್ನೇನೋ ಗಂಡಸು ಅಂತೀರಿ, ಹೆಂಗಸು ಅಂತೀರಿ, ಸ್ತ್ರೀ ಅಂತೀರಿ, ಪುರುಷ ಅಂತೀರಿ, ನೀವೇನಾದರೂ ಹೇಳ್ಕೊಳ್ಳಿ. ಜಗತ್ತಿನಲ್ಲಿ ನಿರಾಕಾರ ಬ್ರಹ್ಮ ಅಂದರೆ ಅದು ಒಂದಿರುತ್ತೆ. ಸಚ್ಚಿದಾನಂದ ಸ್ವರೂಪ ಶಕ್ತಿ. ಅಣುರೇಣು ತೃಣಕಾಷ್ಟದಲ್ಲೂ ಗ್ರಹತಾರ ನಕ್ಷತ್ರಾದಿಗಳಲ್ಲೂ ಆಧಾರಭೂತವಾಗಿರುವ ಒಂದು ಸೃಷ್ಟಿ ಸ್ಥಿತಿ ಲಯಕಾರಕ ಸೂತ್ರಧಾರಿ ಮಹಾಮಾಯಾವಿ ಮಹಿಮಾನ್ವಿತ ಶಕ್ತಿ ಸಚ್ಚಿದಾನಂದ ಪರಬ್ರಹ್ಮಣ ಗುರು. ಅದೇ ಆದಿಶಕ್ತಿ ಪರಾಶಕ್ತಿ ಹಿಂದೂಗಳು ಹೇಳ್ತಕ್ಕಂಥದ್ದು. ಹಾಗೆ ಅವರವ್ರ ಧರ್ಮದವರು ಆ ಮಹಾಶಕ್ತಿಯನ್ನು ವರ್ಣಿಸ್ತಾರೆ. ಇದರಲ್ಲೇನು ತಪ್ಪಿಲ್ಲ ಅಲ್ವಾ? ಆದರೆ ಇಲ್ಲಿ ಕೋಜ ಅಂದರೆ ಅದೇ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಕೋಜ ಅಂದರೆ ಅದೇ, ಹೆಣ್ಣು ಅಲ್ಲ ಗಂಡು ಅಲ್ಲ, ಹಾಗೆ ನಪುಂಸಕನೂ ಅಲ್ಲ. ನೀವು ತಿಳ್ಕೊಂಡಾಗ ಏನೇನೋ ತಿಳ್ಕೊತೀರಲ್ಲ, ಯಾರ್ಯಾರೋ ತಿಳ್ಕೊತಾರಲ್ಲ, ಬೇರೆಯವ್ರ ಬಗ್ಗೆ ಅವಮಾನ ಮಾಡ್ತಾರಲ್ಲ, ಅವ್ರ ಜಡ, ಅವ್ರ ಕೋಜ ಹಿಂಗಿಂಗಲ್ಲ ಅಂತಾರಲ್ಲ. ಗಂಡಸೇ ಅಲ್ಲ, ಇನ್ನೊಂದು ಮತ್ತೊಂದು ಅಂತ ಕೆಲವರೆಲ್ಲ ಅಂತಾರೆ. ಆ ಮೂರ್ಖರಿಗೆ ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ ಅಂದರೆ ಅವ್ರ ತಲೆಗೆ ಉಳ್ಳಿನಲ್ಲಿ ಯಾರಾದರೂ ಹೊಡೆದಾಗ, ಬಂಡೆನಲ್ಲಿ ಹೊಡೆದಾಗ, ಸುತ್ತಿನಲ್ಲಿ ಹೊಡೆದಾಗ ಅರ್ಥ ಆಗ್ಬೋದು. ಅವ್ರ ಬುರುಡೆ ಹೊಡೆದಾಗ ಇಲ್ಲ ಕೈ ಕಾಲು ಕತ್ತರಿಸಿದಾಗ ಅರ್ಥ ಆಗುತ್ತೆ. ಹೆಣ್ಣು ಅಲ್ಲ ಗಂಡು ಅಲ್ಲ, 9 ಅಂತಾರೆ. ನಿಜಾನೇ 9 ನವಶಕ್ತಿ. 9 ಅಂದರೆ ನವಶಕ್ತಿ. ಸಮಯ ಬಂದಾಗ ಬಲಿ ಆಗ್ತಾಳೆ ದೇವಿ ಆದಿಶಕ್ತಿ ಪರಾಶಕ್ತಿ, ಬಲಿ ಆಗ್ತಾಳೆ ಅಲ್ವಾ? ಇರಲಿ, ಇಲ್ಲಿ ಏನು ಹೇಳಕ್ಕೆ ಬಂದಂದರೆ ನಿರಾಕಾರ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಅಂತ ನಾವು ಮಹಾಶಕ್ತಿಯನ್ನು ಕರಿತೀವಿ.
ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, 9 ಅಂತೀವಿ. 9 ಅಂದರೆ ನವಶಕ್ತಿ. ಅದೇನೂ ಅಲ್ಲ, ಹೆಣ್ಣು ಅಲ್ಲ ಗಂಡು ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಆದರೆ ಈ ರೀತಿ ಕೆಲವರು ಕೆಟ್ಟದಾಗ ಅವಮಾನ ಮಾಡ್ತಾರಲ್ಲ, ಗಂಡಸೇ ಅಲ್ಲ ಹಂಗೆ ಹಿಂಗೆ ಅಂತ. ಈ ದುಷ್ಟರು ಏನೇ ಹೇಳಿದ್ರು ಅದು ಒಳ್ಳೆಯವ್ರಿಗೆ ಪ್ಲಸ್ ಪಾಯಿಂಟೇ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ. ನನಗೆ ಎಷ್ಟೋ ಜನ ಅವಮಾನ ಮಾಡಿದ್ದಾರೆ ಬಿಡಿ. ಮಂತ್ರಗಳು ಹೇಳೋದು, ವೇದಘೋಷಗಳು ಹೇಳೋ ಬಾಯಿನಲ್ಲಿ, ಅನ್ನ ತಿನ್ನೋ ಬಾಯಿನಲ್ಲಿ, ವೇದಾಂತ ಹೇಳೋ ಬಾಯಿನಲ್ಲಿ ಈ ರೀತಿ ಕೆಟ್ಟ ಮಾತುಗಳು, ಕೆಟ್ಟ ಕಾಮೆಂಟ್ಗಳು ಕೆಲವರು ಮಾಡ್ತಾರೆ. ಅದು ಅವರವರು ಉಪ್ಪು ತಿಂದಿದ್ದು ಅವರೇ ನೀರು ಕುಡಿತಾರೆ. ಅವ್ರಿಗೆ ನಾಚಿಕೆ ಆಗಬೇಕು, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಅವರು ಬಾಯಿಂದ ಹೇಳ್ಕೊಳ್ತಾರೆ, ಅದು ಇನ್ನೊಬ್ಬರ ಮೇಲೆ ಹಾಕ್ತಾರೆ. ನಾನು ಇಷ್ಟೆಲ್ಲ ಬೈದೆ, ಅವ್ರು ಸತ್ತೋಗ್ಬೇಕಿತ್ತು ನೇಣು ಹಾಕ್ಕೊಂಡು ಅಂತಾರೆ. ಸತ್ತೋಗ್ಬೇಕಾಗಿರೋದು ನಾವಲ್ಲ ಸ್ವಾಮಿ. ವೇದಗಳಲ್ಲೂ ಹೇಳುವ ಬಾಯಿನಲ್ಲಿ, ನಾಲ್ಗೆನಲ್ಲಿ, ಮಂತ್ರಘೋಷಣೆ ಮಾಡುವ ಬಾಯಿನಲ್ಲಿ, ಯಜ್ಞ ಯಾಗಾದಿಗಳು ಹೋಮಗಳನ್ನು ಮಂತ್ರಗಳನ್ನು ಘೋಷಣೆ ಮಾಡೋ ಈ ಬಾಯಿನಲ್ಲಿ ಆ ಕೆಟ್ಟ ಮಾತುಗಳು ಮಾಡಿದ್ರೆ ಅದಕ್ಕೆ ಯಾರು ನಾಚಿಕೆ ಪಟ್ಕೋಬೇಕು? ಹೊಲಸು. ಆ ಹೊಲಸು ಬಾಯಲ್ಲಿ ಯಾರ ಬಾಯಲ್ಲಿ ಬರ್ತಾರದು ಹೊಲಸು? ಯಾರ ಬಾಯಲ್ಲಿ ಹೊಲಸು ಬರ್ತಾಯಿದೆ? ಯಾರು ಹೊಲಸು ತಿಂತಾರೆ? ಯಾರು ತಿನ್ಕೊಂಡು ಆ ಹೊಲಸು ಬಾಯಿಂದ ಬರ್ತಾಯಿದೆ ಅಂದರೆ ಅವ್ರ ನಾಚಿಕೆ ಅಲ್ಲ, ಅವ್ರನ್ನ ನೋಡಿ ಎಲ್ಲ ಓಡೋಗಬೇಕು. ಆ ಹೊಲಸು ಬಾಯಿನ ನೋಡಿ ಯಾರು ಕಿವಿಲಿ ಹೂವು ಹಾಕ್ಕೊಂಡು ಇಲ್ಲಿ ಓಡಾಡ್ತಾ ಇಲ್ಲ. ಯಾರೂ ಅಯೋಗ್ಯರಲ್ಲ, ತುಂಬ ಜನ ಇದ್ದಾರೆ ಅಲ್ಲಿ. ಒಂದು ಸಾರಿ ನೋಡಬೇಕಲ್ಲಿ ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ವ್ಯೂಸ್ ಇದೆ, ಅದರಲ್ಲಿ ಎಷ್ಟು ನೆಗೆಟಿವ್ ಕಾಮೆಂಟ್ಗಳಿರುತ್ತಲ್ಲ ಅವು ಇದ್ದಾವೆ ನೋಡ್ಕೋಬೇಕು, ಟ್ಯಾಲಿ ಮಾಡಬೇಕು ಯಾವ್ದು ಎಷ್ಟು ಪರ್ಸೆಂಟ್ ಇದೆ. ಆವಾಗ ಜ್ಞಾನೋದಯ ಆಗುತ್ತೆ. ಉಪ್ಪು ತಿಂದಿದ್ದು ಯಾರು ಅವರೇ ನೀರು ಕುಡಿಬೇಕು, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಖಾರ ತಿಂದಿದ್ದು ಯಾರು ಅವರೇ ನೀರು ಕುಡಿಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರು ಪಾಪ ಮಾಡಿದ್ದಾರೆ ಅವ್ರ ತಲೆ ಮೇಲೆ ಅವರೇ ಒತ್ಕೋಬೇಕು, ಅದು ಅವರೇ ತಿಳ್ಕೊಬೇಕು ಅಲ್ವಾ. ಒಂದು ಚಾಕ್ಲೇಟ್ ತಿಂದರೆ ಸ್ವೀಟ್ ಆಗಿರುತ್ತೆ ಅಲ್ವಾ. ವೇದ ಮಂತ್ರಗಳು ಆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಲ್ವಾ. ಅದೇ ಹೊಲಸು ಕಾಮೆಂಟು, ಹೊಲಸು ಬಾಯಿಂದ ಮಾತಾಡಿದರೆ ಅದು ಯಾರ ಬಾಯಿ, ಯಾರ್ದು ಬ್ರೈನು, ಯಾರ್ದು ಎನರ್ಜಿ, ಶಕ್ತಿ ಅವ್ರಿಗೆ ತಾನೇ ಬರೋದು. ಅದು ಪಾಪ ಬೇರೆಯವ್ರಿಗೆ ಬರುತ್ತೆ, ಅವ್ರವ್ರು ಮಾಡಿದ ಕರ್ಮ ಅಲ್ವಾ. ಇದನ್ನು ಅರ್ಥ ಮಾಡ್ಕೋಬೇಕು ಕೆಟ್ಟ ಕಾಮೆಂಟ್ ಮಾಡೋರು, ಕೆಟ್ಟ ಕೆಲಸ ಮಾಡೋರು ಅಲ್ವಾ. ಕರ್ಮ ಇಸ್ ರಿಟರ್ನ್ ಆಗುತ್ತೆ, ಸ್ವಲ್ಪ ಡಿಲೇ ಅಷ್ಟೇ. ಅಲ್ಲಿವರೆಗೂ ಗಹಿಸಿ ನಗೋದು ದುಷ್ಟರ ರಾಕ್ಷಸರ ಬುದ್ಧಿ. ಗಹಿಸಿ ನಗೋದು, ಅವಮಾನ ಮಾಡೋದು, ಅಪಮಾನ ಮಾಡೋದು, ಕುತಂತ್ರ ಮಾಡೋದು, ಅವೇಳನ ಮಾಡೋದು, ಇದೆಲ್ಲ ಯಾರು ಮಾಡೋದು? ರಾಕ್ಷಸಗಳಿಗಿಂತ ವರ್ಸ್ಟಾಗಿ ಅಯೋಗ್ಯರು ಅಂತಾರಲ್ಲ, ತುಂಬ ನೀಚ ನಿಕೃಷ್ಟ ಅಯೋಗ್ಯರು ಅಂತಾರೆ, ಅವ್ರು ಮಾಡೋದು. ಪ್ರಾರಂಭದಲ್ಲಿ ಅವ್ರು ಮಾಡಿದರೆ ತಾನೇ ನೆಕ್ಸ್ಟ್ ಪಾಪಕರ್ಮ ಉಣ್ಣಕ್ಕಾಗೋದು. ಪುಣ್ಯ ಮಾಡಿದರೆ ತಾನೇ ನೆಕ್ಸ್ಟ್ ಪುಣ್ಯಕರ್ಮ ಉಣ್ಣಕ್ಕಾಗೋದು. ಸುಮ್ಮನೆ ಯಾರಿಗಾದರೂ ಪುಣ್ಯ ಫಲ ಬರುತ್ತಾ? ಇಲ್ಲ ಸುಮ್ಮನೆ ಯಾರಿಗಾದರೂ ಪಾಪಕರ್ಮ ಫಲ ಬರುತ್ತಾ? ಬರಲ್ಲ. ಹಾಗೆ ಪಾಪ ಕಟ್ಕೊಳ್ಳಿ, ಕಾಮೆಂಟ್ ಮಾಡಿ ನನಗೇನಾಗಬೇಕು? ಏನಾಗಬೇಕು? ನನ್ನ ಶಕ್ತಿ ಎನರ್ಜಿ ಏನಾದರೂ ವೇಸ್ಟ್ ಆಗುತ್ತಾ? ಇಲ್ಲ ನನಗೇನಾದರೂ ಅವ್ರ ಪಾಪ ಬಾಯಿಗಳಿಂದ ಹೊಲಸಾಗಿ ಮಾತಾಡಿದ್ರೆ ನನಗೇನಾದರೂ ಆ ಪಾಪ ಸುತ್ಕೊಳ್ಳುತ್ತಾ? ಇಲ್ವಲ್ಲ. ಅವ್ರವ್ರು ಮಾಡಿದ್ದವ್ರಿಗೆ. ಇಷ್ಟು ವಿಚಾರ ನಾನು ನಿಮ್ಗೆ ಯಾಕೆ ಹೇಳಿದ್ದಂದರೆ, ಅದನ್ನೇ ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಟೈಮ್ ಇರುತ್ತೆ ನೋಡಿ. ಟೈಮ್ ಯಾವ್ಯಾವ ಮುಹೂರ್ತದಲ್ಲಿ ಏನಿರುತ್ತೆ ಹೇಳೋಕ್ಕೆ ಬರಲ್ಲ. ಇವತ್ತೊಂದು ಒಳ್ಳೆಯ ಟೈಮ್ ಇದೆ. ಅದೇನಪ್ಪ ಅಂದರೆ ಕದ್ರ ಹುಣ್ಣಿಮೆ, ಕೋಜಾಗರಿ ಹುಣ್ಣಿಮೆ. ಕೋಜ ಅಂದರೆ ಹೆಣ್ಣು ಅಲ್ಲ, ಗಂಡಲ್ಲ, ನಪುಂಸಕನೂ ಅಲ್ಲ, ಈ ಜಡ ಅಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ, ನೀವು ಅಂತಿರಲ್ಲ, ಅದು ಯಾವುದೂ ಅಲ್ಲ. ಅದೇ ಪರಬ್ರಹ್ಮ ಸ್ವರೂಪ ಎಲ್ಲದರಲ್ಲೂ ಇರುತ್ತೆ. ದಯಾಮಯಿ ಶಕ್ತಿ, ಅದನ್ನು ನಾವು ನವಶಕ್ತಿ ಅಂತೀವಿ, ದಶ ಶಕ್ತಿಪೀಠ ಶಕ್ತಿ ಅಂತೀವಿ, 108 ಶಕ್ತಿಪೀಠ ಸ್ಥಾನ ಶಕ್ತಿ ಅಂತೀವಿ, ಸಹಸ್ರಾರು ಶಕ್ತಿಪೀಠ ಸ್ಥಾನ ಶಕ್ತಿ ಅಂತೀವಿ. ಅದೇ ಮಹಾಶಕ್ತಿ. ಕೋಜ. ನೀವು ನೋಡಿರ್ಬೋದು, ಯಾರಾದರೂ ಅಂಗಡಿಗಳ ಹತ್ರ ಬರ್ತಾರೆ, ಅವರಿಗೆ ಹಣ ಕೊಡ್ತೀರಾ ನೀವು ಭಾಳ ಭಯ ಭಕ್ತಿಯಿಂದ, ನಮ್ಗೆ ಒಳ್ಳೇದಾಗಂತ. ಅವರು ಕಣ್ಣಿಗೆ ಹೊತ್ಕೊಂಡು ನಿಮ್ಗೇನೋ ಒಂದು ಆಶೀರ್ವಾದ ಮಾಡ್ತಾರೆ. ಯಾಕೆ? ನಿಮ್ಗೆ ಐಶ್ವರ್ಯ ಬರಲಿ ಅಂತ, ಅಷ್ಟೈಶ್ವರ್ಯ ಬರಲಿ ಅಂತ. ಅಂದರೆ ಕೋಜಾಗರಿ ಲಕ್ಷ್ಮಿ ಅವ್ರನ್ನೇನಂತೀವಿ ನಾವು? ಕೋಜಾಗರಿ ಲಕ್ಷ್ಮಿ. ಆ ರೀತಿ ಗೌರವಿಸ್ಬೇಕು ಕೋಜಾಗಳನ್ನು, ಅರ್ಥ ಮಾಡ್ಕೊಳ್ಳಿ. ಅದೇ ಕೋಜ ಅಂತ ಬೈಬಾರ್ದು, ಅಪರಾಧ ಅದು. ಕೋಜ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಆದಿಶಕ್ತಿ, ಪರಾಶಕ್ತಿ, ಚಾಮುಂಡೇಶ್ವರಿ, ಬೇರೆ ಯಾರಲ್ಲ. ಆಕೆಯನ್ನೇ ದುರ್ಗಾ ಪರಮೇಶ್ವರ ಅಂತೀವಿ, ಕನಕಾ ಪರಮೇಶ್ವರ ಅಂತೀವಿ, ಮಹಾಶಕ್ತಿ ಅಂತೀವಿ. ಆಕೆ ಸಚ್ಚಿದಾನಂದ ಸ್ವರೂಪಿಣಿ, ಯಾವುದೂ ಅಲ್ಲ ಆಕೆ, ಶುದ್ಧಳು, ಪರಿಶುದ್ಧಳು.
ಇವತ್ತು ಆ ಹುಣ್ಣಿಮೆ ಇದೆ. ಇದು ಒಂದನೇದು, ನೆನ್ಪಿಟ್ಕೊಳ್ಳಿ. ಎರಡನೇದೇನಪ್ಪ ಅಂದ್ರೆ ಇನ್ನೊಂದು ಕಾರಣ ಇದೆ ಹುಣ್ಣಿಮೆಗೆ. ಒಂದು ಕತೆ ಹೇಳ್ತೀನಿ ನೋಡಿ. ದಕ್ಷಕ ಪ್ರಜಾಪತಿ ಅಂತ ನೀವು ಕೇಳಿದಿರ. ಶಿವ ಅವ್ರ ತಲೆನ ಒಂದು ಸಾರಿ ಕಡ್ದಿದ್ದ ರುದ್ರಾವತಾರದಲ್ಲಿ. ಭೈರವ ರುದ್ರಾವತಾರ ಇರುತ್ತಲ್ಲ ಅದರಲ್ಲಿ. ಆತನಿಗೆ ಸಾಕಷ್ಟು ಹೆಣ್ಮಕ್ಳು, 27 ಜನ ಏನೋ ಹೆಣ್ಮಕ್ಳು ಇರ್ತಾರೆ. ಅದರಲ್ಲೇ ಚಂದ್ರ ಭಗವಾನ ಒಂದು 14 ಏನೋ ಮಾಡ್ಕೊಳ್ತಾನೆ. ಈ ಕಡೆ ಒಂದು 8 ಜನ 7 ಜನ ಏನೋ 9 ಜನನೋ ಕಶ್ಯಪ ಮಹರ್ಷಿ ಮಾಡ್ಕೊಳ್ತಾರೆ. ಇನ್ನು ಉಳಿದವರು ಶಿವ ಹಾಗೆ ಬೇರೆ ಬೇರೆಯವ್ರು ಮಾಡ್ಕೊಳ್ತಾರೆ, ಮದುವೆ ಮಾಡ್ಕೊಳ್ತಾರೆ. ಕಶ್ಯಪ ಮಹರ್ಷಿ ಅಂದರೆ ಯಾರು? ಋಷಿಮುನಿಗಳಲ್ಲಿ ಬ್ರಹ್ಮಾಜಿಯ ಮಾನಸ ಪುತ್ರರಲ್ಲಿ ಅವರು ಕೂಡ ಒಬ್ಬರು ಅಂತ ತಿಳ್ಕೊಬಿಡಿ. ಸತ್ಯಯುಗದ ಕೃತಯುಗದ ಮಹರ್ಷಿ ಅವರು ಕಶ್ಯಪ ಮಹರ್ಷಿ. ಅವರ ಮಕ್ಕಳೇ ಹಿರಣ್ಯಕಶಿಪು ಹಿರಣ್ಯಾಕ್ಷ. ಭಕ್ತ ಪ್ರಹ್ಲಾದ ನೋಡಿದ್ರಲ್ಲ ಸ್ಟೋರಿ ನೀವು. ಭಕ್ತ ಪ್ರಹ್ಲಾದಲ್ಲಿ ಯಾರಿದ್ದಾರೆ? ಹಿರಣ್ಯಕಶಿಪು ಹಿರಣ್ಯಾಕ್ಷ ಇದ್ದಾರೆ. ಅವರಪ್ಪ ಯಾರು ಗೊತ್ತಾ? ಕಶ್ಯಪ ಮಹರ್ಷಿ. ಕಶ್ಯಪ ಮಹರ್ಷಿಗೆ ಸಾಕಷ್ಟು ಪತ್ನಿಯರು. ಅವರು ಯಾರ ಮಕ್ಕಳು ಪತ್ನಿಯರು? ದಕ್ಷಕ ಪ್ರಜಾಪತಿ, ದಕ್ಷಕ ಪ್ರಜಾಪತಿ ಇದಾರಲ್ಲ ಅವ್ರ ಮಕ್ಕಳು, ಹೆಣ್ಣುಮಕ್ಕಳು. ಈ ಹೆಣ್ಮಕ್ಳ ಇವತ್ತು ನಾಗಕುಲದ ಮಕ್ಕಳು, ನಾಗ ಜಾತಿ ಅಂತ ಕೂಡ ನಾವು ಕರಿತೀವಿ. ಇವರಿಂದನೇ ಇವತ್ತು ನಾಗ ಜಾತಿ, ನಾಗಕುಲ, ಪಕ್ಷಿಕುಲ, ಇನ್ನು ದೇವತಾ ಕುಲ ಹಿಂಗೆಲ್ಲ ಇದೆ. ಗೊತ್ತಾಯ್ತಲ್ಲ? ಇಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವು ಒಂದು 3 ಹೆಣ್ಮಕ್ಳನ್ನ ತಗೊಳ್ತೀವಿ. ಯಾರು? ಅದಿತಿ. ಅದಿತಿ ಅಂದರೆ ಯಾರು? ಆದಿತ್ಯನ ಮಾತೆ. ಆದಿತ್ಯ ಅಂದರೆ ಯಾರು? ಗೊತ್ತೇ ಇದೆ ನಮಗೆ ಅಲ್ವಾ? ಸೂರ್ಯ ಭಗವಾನ. ಆದಿತ್ಯ ರವಿವಾರ, ಆದಿತ್ಯ ವಾರ ಅಂತಿರಲ್ಲ, ಭಾನುವಾರ ಅಂತಿರಲ್ಲ, ಸೂರ್ಯ ಭಗವಾನ್. ಅವ್ರ ತಾಯಿ ಯಾರು? ಅದಿತಿ. ಅದಕ್ಕೆ ಮಗನಿಗೆ ಆದಿತ್ಯ ಅಂತ ಹೆಸರು. ಗೊತ್ತಾಯ್ತಿಲ್ಲ? ಆಮೇಲೆ ವಿನುತ ಯಾರು ಗೊತ್ತಾ ನಿಮಗೆ? ಸೂರ್ಯ ಭಗವಾನನಿಗೆ ರಥ ಸಾರಥಿ ಇದ್ದಾರಲ್ಲ, ಸೂರ್ಯ ಭಗವಾನ ರಥದ ಸಾರಥಿ ಅರುಣ, ಅವ್ರ ತಾಯಿ. ಹಾಗೆ ಗರುಡದೇವನ ತಾಯಿ ಕೂಡ ಹೌದು ವಿನುತ. ಹಾಗಾದರೆ ನಾಗಸರ್ಪ, ನಾಗಜಾತಿ ಇದೆಯಲ್ಲ, ಅವ್ರ ತಾಯಿ ಯಾರು? ಕದ್ರು. ಈ 3 ಜನ ಅಕ್ಕ ತಂಗಿಯರು. ಇದರಲ್ಲಿ ಇಬ್ಬರು ನಾನು ತಗೊಳ್ತೀನಿ. ಯಾರು? ವಿನುತ ಆಮೇಲೆ ಕದ್ರು. ವಿನುತ ಮಕ್ಕಳು ಯಾರು? ಗರುಡ ಆಮೇಲೆ ಸೂರ್ಯ ಭಗವಾನ ಸಾರಥಿ ಅರುಣ. ಇವ್ರ ಕತೆ ಸ್ವಲ್ಪ ನೋಡೋಣ. ಗರುಡ ಆಮೇಲೆ ಅರುಣ ಇವ್ರ ಕತೆ ನೋಡೋಣ. ವಿನುತ ಕದ್ರು ಈ ಅಕ್ಕ ತಂಗಿಯರನ್ನ ಕಶ್ಯಪ ಮಹರ್ಷಿ ಮದುವೆ ಮಾಡ್ಕೊಳ್ತಾರೆ, ನಿಜ. ಅವರು ಪ್ರೆಗ್ನೆನ್ಸಿ ಆಗ್ತಾರೆ. ಯಾವ ರೀತಿಯಪ್ಪ ಅಂದರೆ ತನ್ನ ಗಂಡನ ವರದಿಂದ. ಗಂಡ ಹಣ್ಣುಗಳನ್ನು ಕೊಡ್ತಾನೆ ತಿನ್ನಲಿಕ್ಕೆ ಮಕ್ಕಳಿಗೋಸ್ಕರ, ಅಕ್ಕ ತಂಗಿರಿಗೆ. ಅದರಲ್ಲಿ ಈ ಕದ್ರು ಏನು ಮಾಡ್ತಾಳೆ? ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಬಿಡ್ತಾಳೆ ಹಣ್ಣುಗಳನ್ನ. ಅದಕ್ಕೆ ಕದ್ರಿಗೆ ಸುಮಾರು 100 ಮೊಟ್ಟೆಗಳು ಜನ್ಮ ಕೊಡ್ತಾಳೆ. ಮೊಟ್ಟೆಗಳಿಗೆ ಕದ್ರು. ಏನಕ್ಕೆ? ಮೊಟ್ಟೆಗಳಿಗೆ ಜನ್ಮ ಕೊಡ್ತಾಳೆ ಕದ್ರು. ನೀವು ಕೇಳ್ಬೋದು, ಇದೇನು ಸ್ವಾಮಿ, ಮನುಷ್ಯರು ಯಾರಾದರೂ ಮೊಟ್ಟೆಗಳಿಗೆ ಜನ್ಮ ಕೊಡ್ತಾರಂತ. ಅಪ್ಪ, ನನಗೇನು ಅಷ್ಟು ಕ್ಲಾರಿಟಿ ಇಲ್ಲ. ಆ ಕಾಲದಲ್ಲಿ ಕೊಟ್ಟಿರ್ಬೋದು, ಈ ಕಾಲದಲ್ಲಿ ಕೊಡೋಕ್ಕೆ ಬರಲ್ವೇನೋ ಗೊತ್ತಿಲ್ಲ. ಈ ಕಾಲದಲ್ಲಿ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೇ 108 ನರಕಗಳನ್ನು ನೋಡ್ತಾರೆ ಹೆಣ್ಮಕ್ಳು ಮಕ್ಕಳಿಗೆ ಜನ್ಮ ಕೊಡ್ಬೇಕಾರೆ ಅಲ್ವಾ? ಪಾಪ ಆ ಕಾಲದಲ್ಲಿ ಇನ್ನೇನು ಮಾಡೋದು, ಏನೇನಿತ್ತ ಗೊತ್ತಿಲ್ಲ. ಆ ಕಥೆಗಳ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಗೊತ್ತಾದ್ಮೇಲೆ ಹೇಳ್ತೀನಿ. ಕ್ಲಾರಿಟಿ ಬಂದಮೇಲೆ ಕ್ಲಿಯರ್ ಆಗಿ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ನಾನು ಏನು ಕೇಳಿದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ. ಓಕೆ. ಕದ್ರು ಬಂದು ಸುಮಾರು 10 ಅಲ್ಲ 20 ಅಲ್ಲ 106 ಮೊಟ್ಟೆಗಳಿಗೆ ಜನ್ಮ ಕೊಡ್ತಾಳೆ. ಆದರೆ ವಿನುತ ಕೇವಲ 2 ಮೊಟ್ಟೆಗಳು. ಅವು ಮೊಟ್ಟೆಗಳನ್ನು ಒಂದು ಕಡೆ ಇಡಬೇಕಲ್ಲ, ಯಾವುದೋ ಒಂದು ರೂಮಲ್ಲಿ, ಮತ್ತೆ ಮರಿ ಆಗಬೇಕಲ್ಲಪ್ಪ ಸ್ವಲ್ಪ ದಿನ ಆದಮೇಲೆ ಇಡ್ತಾರೆ. ಆದರೆ ಕದ್ರು ಮೊಟ್ಟೆಗಳಲ್ಲಿ ಬೇಗನೆ ಮಕ್ಕಳು ಈಚೆ ಬರ್ತವೆ. ಏನು ಮಕ್ಕಳು? ಪುಸ್ ನಾಗಪ್ಪಗಳು, ನಾಗಕುಲ ಬರುತ್ತೆ ಈಚೆ ಎಲ್ಲ ಮೊಟ್ಟೆಗಳಿಂದ. ಯಾರಿಗೆ? ಕದ್ರುಗೆ. ಕಪ್ಪು ಕಲ್ಲರು, ವೈಟ್ ಕಲ್ಲರು, ಆರೆಂಜ್ ಕಲ್ಲರು, ಇನ್ನೊಂದು ಕಲ್ಲರು, ಮತ್ತೊಂದು ಕಲ್ಲರು, ಶ್ವೇತವರ್ಣ ಕಲ್ಲರು, ಶ್ವೇತನಾಗಗಳು, ಮಹಾಕಾಳಿಗಳು, ಕಾಳಿಂಗ ಸರ್ಪಗಳು, ಇನ್ನೊಂದು ಸರ್ಪ, ಮತ್ತೊಂದು ಸರ್ಪಗಳು ಅಂತ ಮೊಟ್ಟೆಗಳಿಂದ ಹುಡ್ತವೆ. ಆದರೆ ವಿನುತ ನೋಡ್ತಾಳೆ, ಇನ್ನೂ ನನ್ನ ಮೊಟ್ಟೆಗಳು ಜನ್ಮನ ಆಗಿಲ್ಲ. ಈ 2 ಮೊಟ್ಟೆಗಳು ಹಂಗೆ ಇರ್ತವೆ, ಇನ್ನೂ ಈಚೆ ಬರಲ್ಲ ಮಗು. ಯಾರಿಗೆ? ವಿನುತಾಗೆ. ಆಯಮ್ಮಗ ಎಲ್ಲ ಬಂದುಬಿಡ್ತವೆ. ಅಕ್ಕ ತಂಗಿರಲ್ವಾ, ಸಹೋದರಿಗಳು, ಸ್ವಲ್ಪ ದ್ವೇಷ ಇರುತ್ತೆ ಒಬ್ಬರ ಮೇಲೆ ಒಬ್ಬರಿಗೆ. ಈ ಒಂದೇ ಗಂಡನಿಗೆ 2-3 ಹೆಂಡ್ತೀರಿದ್ರೆ ಹೆಂಗೆ ಜಗಳಗಳಾಗುತ್ತೆ, ದ್ವೇಷ ಇರುತ್ತೆ, ನಿಮ್ಗೆ ಗೊತ್ತಿದೆ. ಅಕ್ಕ ತಂಗಿರು ಹಂಗೇನೆ ಕೆಲವು ವಿಚಾರಗಳಲ್ಲಿ
ಅದಕ್ಕೆ ಕಾರಣ ದೊಡ್ಡವರೇ ಕಾರಣ. ಅಕ್ಕ ತಂಗಿರಲ್ಲಿ ದೇಶ ಬೆಳೀಲಿಕ್ಕೆ ದೊಡ್ಡವರೇ ಕಾರಣ ಆಗಿರ್ತಾರೆ. ಯಾಕೆಂದರೆ ಒಂದು ಮಗುನ ಚೆನ್ನಾಗಿ ಮುದ್ದು ಮಾಡ್ತಾರೆ, ಇನ್ನೊಂದು ಮಗುನ ಕೇವಲವಾಗಿ ನೋಡ್ಬಿಡ್ತಾರೆ. ಆವಾಗ ಅವರಲ್ಲೇ ದೇಶ ಬಂದ್ಬಿಡುತ್ತೆ. ಆ ದೇಶ ಬರೋಂಗೆ ಮಾಡೋದೇ ಆ ಮನೆಗಳಲ್ಲಿ ಇರೋರು ದೊಡ್ಡವರು. ಯಾವತ್ತೂ ನಾವು ಎಲ್ಲ ಮಕ್ಕಳನ್ನು ಒಂದೇ ಸರಿಯಾಗಿ ನೋಡಬೇಕು. ಸ್ವಲ್ಪ ಸುಂದರವಾಗಿದ್ದರೆ ಆ ಮಗುನ ಚೆನ್ನಾಗಿ ನೋಡೋದು, ಇನ್ನು ಸ್ವಲ್ಪ ಕಪ್ಪು ಗಿಪ್ಪು ಇದ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿಲ್ಲ ನೋಡೋಕ್ಕಂತ ಅದನ್ನ ಕೇವಲವಾಗಿ ನೋಡೋದು, ಹಿಂಗೆ ಮಾಡಿಬಿಡ್ತಾರೆ ಮನೆಗಳಲ್ಲಿರೋರು. ಅದು ದೊಡ್ಡ ತಪ್ಪು. ಹಂಗೆ ಮಾಡಬಾರ್ದು. ದಯವಿಟ್ಟು ಹೇಳ್ತೀನಿ, ಹಂಗೆ ಮಾಡಬೇಡಿ. ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡಿ, ಒಂದೇ ರೀತಿ ಪ್ರೀತಿಸಿ. ದಯವಿಟ್ಟು ಅವ್ರ ಮುಂದೆ ಒಬ್ಬರನ್ನ ಬಯೋದು, ಒಬ್ಬರನ್ನ ತೆಗೊಳ್ಳೋದು ಹಂಗೆಲ್ಲ ಮಾಡಬೇಡಿ. ಆಮೇಲೆ ಪರಸ್ಪರ ದೇಶ ಇರುತ್ತೆ. ಅದರಲ್ಲಿ ಬೇರೆ ಈಗ ಮೊದಲೇ ಮಕ್ಕಳಾಗೈತೆ ಅವ್ರಿಗೆ. ನಮ್ಮ ಮನೆಗಳಲ್ಲೂ ಹಂಗೇನೆ, ಎಲ್ಲ ಕಡೆ ಹಂಗೇನೆ. ಮೊದಲೇ ಒಂದು ಹೆಣ್ಮಗು ಮದುವೆ ಮಕ್ಕಳಾಗ್ಬಿಟ್ರೆ ಈ ಮಗು ಆಗಲಿಲ್ಲ ಅಂದರೆ ಪಾಪ ಗೇಲಿ ಮಾಡ್ತಾರೆ, ಅವಮಾನ ಮಾಡ್ತಾರೆ. ನೋಡು ಅಲ್ಲೇ ನಿಮ್ಮ ಅಕ್ಕನಿಗೆ ಮದುವೆ ಮಗ ಆಯಿತು, ನೋಡು ನಿಮ್ಮ ತಂಗಿಗೆ ಮಕ್ಕಳಾಯಿತು, ನಿನಗಿಂತ ಹಿಂದೆ ಮದುವೆ ಆಗಿತ್ತು, ನೋಡಿ ನಿನಗೆ ಮದುವೆ ನಿನಗೆ ಮುಂಚೆನೇ ಮದುವೆ ಆಯಿತು, ಹಂಗೆಲ್ಲ ಹೇಳ್ಬಿಡ್ತಾರೆ ಅಲ್ವಾ. ಆವಾಗ ಪಾಪ ಅವ್ರಿಗೆ ದೇಶ ಬರುತ್ತೆ. ಯಾರ ಮೇಲೆ ದೇಶ ಬರುತ್ತೆ? ಹೇಳ್ದವ್ರ ಮೇಲಲ್ಲ, ತಮ್ಮ ಅಕ್ಕ ತಂಗಿರ ಮೇಲೆ ಅವ್ರ ದೇಶ ಬರುತ್ತೆ. ಅದೇ ಪರಿಸ್ಥಿತಿ ಇಲ್ಲಿ ಕೂಡ. ಕದ್ರ ಮೇಲೆ ದೇಶ ವಿನುತಗೆ ದೇಶ ಬಂದುಬಿಡ್ತು. ಈಗ ವಿನುತಾಗೆ 2 ಮೊಟ್ಟೆ ಇದೆ, ಕದ್ರಿಗೆ 106 ಮೊಟ್ಟೆ. ಅವು ಮರಿಗಳು ಬಂದುಬಿಡ್ತು. ಈಗ ವಿನುತಾಗ ಏನಾಯಿತು? ಅಯ್ಯೋ ನಮ್ಮ ಅಕ್ಕಂದು ಮೊಟ್ಟೆಗಳಿಗೆಲ್ಲ ಮರಿ ಬಂದುಬಿಡ್ತಲ್ವಾ, ನಾನು ಬರಲಿಲ್ವಲ್ಲ, ನಾನು ಬರಲಿಲ್ಲ ಅಂದ್ಬಿಟ್ಟು ಏನಾದರೂ ಮಾಡಿ ಇವಾಗ ನಾನು ಮಗು ಬರೋಂಗೆ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ನನಗೆ ಮರ್ಯಾದೆ ಉಳಿಯಲ್ಲ, ಎಲ್ಲರೂ ಗೇಲಿ ಮಾಡಿಬಿಡ್ತಾರೆ ಅಂತ ವಿನುತಾಗೆ ಅನ್ನಿಸ್ಬಿಡ್ತು. ವಿನುತಾ ಏನು ಮಾಡ್ತಾಳೆ? ಒಂದು ಸುತ್ತಿನೋ ಕೋಲೋ ಏನೋ ಒಂದು ದೊಣ್ಣೆ ತಗೊಂಡು ಮೊಟ್ಟೆನ ಹೊಡಿತಾಳೆ. ಒಂದು ಮೊಟ್ಟೆನ ಒಳಗಡೆ ಅದು ಇನ್ನೂ ಪಾಪ ದೊಡ್ಡದಾಗಿರಲ್ಲ, ಇನ್ನೂ ಅದು ಪಕ್ವ ಆಗಿರಲ್ಲ. ಅವಾಗೆ ಹೊಡೆದು ಬಿಡ್ತಾಳೆ. ಹೊಡೆದಿದ ತಕ್ಷಣ ಅದೇನಾಗ್ತದೆ? ಸ್ವಲ್ಪ ಅಂಗವಿಕಲ ಆಗುತ್ತೆ. ಅಂಗವಿಕಲ ಅಂದರೆ ಗೊತ್ತಲ್ಲ, ಕೈ ಕಾಲು ಸ್ವಲ್ಪ ಅಂಗವಿಕಲ ಆಗೋಗ್ತದೆ. ಆ ಮಗುಗೆ ಕೋಪ ಬರುತ್ತೆ. ಆದರೆ ಆ ಸರ್ಪ ಬರೋದಿಲ್ಲ ಈಚೆ ಈ ಮೊಟ್ಟೆನಲ್ಲಿ. ವಿನುತಾಗಿರೋದೇ 2 ಮೊಟ್ಟೆ, ಅದರಲ್ಲಿ 1 ಮೊಟ್ಟೆ ನೋಡಿತಾಳೆ. ಅದರಿಂದ ಮಗು ಬರುತ್ತೆ, ಮನುಷ್ಯನೇ ಬರ್ತಾನೆ, ಮನುಷ್ಯ ರೀತಿಯೇ ಬರ್ತಾನೆ. ಆದರೆ ಕಾಲುಗಳು ಕೈಗಳು ಎಲ್ಲ ಒಂಥರ ಇರುತ್ತೆ, ಸ್ವಲ್ಪ ವಿರೂಪವಾಗಿ. ಆ ಮಗುಗೆ ಕೋಪ ಬರುತ್ತೆ. ಏನಮ್ಮ ತಾಯಿ ನೀನು, ನಾನಿನ್ನೂ ಈ ಮೊಟ್ಟೆನೆಲ್ಲ ಇದ್ದೀನಿ, ಇನ್ನೂ ಬೆಳೀತಾ ಇದ್ದೀನಿ, ನೀನು ಇಷ್ಟು ಬೇಗನೆ ನಾನು ನೋಡಿದ್ಬಿಟ್ಟಿಲ್ಲ, ನನ್ನ ಕೈ ಕಾಲುಗಳು ಹೆಂಗಿದೆಯಲ್ಲ, ನನ್ನ ಪರಿಸ್ಥಿತಿ ಏನು, ಇನ್ನೂ ನನ್ನ ಬೆಳವಣಿಗೆ ಆಗಿಲ್ಲ ಸರಿಯಾಗಿ ಅಂಗಾಂಗಗಳು, ನೀನು ನನಗೆ ಜೀವನ ಪರ್ಯಂತ ನಾನು ಈ ರೀತಿ ಅಂಗವಿಕಲನ ಹಂಗೆ ಇರೋ ಥರ ಮಾಡಿಬಿಟ್ಟೆ, ನೀನು ಹೊಡೆದ್ಬಿಟ್ಟೆ ಮೊಟ್ಟೆನ, ಅದರಲ್ಲಿ ನಾನಿದ್ದೆ, ನನ್ನ ಪರಿಸ್ಥಿತಿ ಏನು ಈಗ, ನೀನು ತಪ್ಪು ಮಾಡಿದೆ, ನಿಮ್ಮ ಅಕ್ಕನ ಮೇಲೆ ದೇಶಕ್ಕೆ ನನ್ನನ್ನು ಇದು ಮಾಡಿದೆಯಲ್ಲ, ನನಗೆ ಈ ರೀತಿ ಕಷ್ಟ ಆಯ್ತಲ್ಲ, ನೀನು ಸರಿ ಇಲ್ಲ, ದೇಶ ಇರಬಾರ್ದು, ನೀನು ಯಾವ ದೇಶದಿಂದ ಹಿಂಗೆ ಮಾಡಿದ್ಯೋ, ನಿನಗೇನು ದೇಶ ಇದೆ ನಿಮ್ಮ ಅಕ್ಕನ ಮೇಲೆ, ನಿನ್ನ ದೇಶಕ್ಕಾಗಿ ನನ್ನನ್ನು ನಮಗೆ ಯಾಕೆ ಶಿಕ್ಷೆ ಕೊಟ್ಟೆ ನೀನು, ನಾವು ಇನ್ನೂ ಈ ಮೊಟ್ಟೆನಲ್ಲಿ ಸ್ವಲ್ಪ ದಿನ ಇರಬೇಕಾಗಿತ್ತು, ಆಮೇಲೆ ಈಚೆ ಬರಬೇಕಾಗಿತ್ತು, ಅದಕ್ಕೆ ನಿನಗೆ ಒಳ್ಳೇದಾಗಲ್ಲ ಮುಂದೆ. ತಾಯಿಗೆ ಶಾಪ ಕೊಟ್ಬಿಟ್ಟ. ಯಾರಿಗೆ? ತಾಯಿಗೆ ಶಾಪ ಕೊಟ್ಬಿಟ್ಟ. ಏನಂತ? ನಿಮ್ಮ ಅಕ್ಕನಿಗೆ ನೀನು ಗುಲಾಮಳಾಗಿರೋ ಎಷ್ಟೋ 106 ವರ್ಷ 1000 ವರ್ಷ ಅಂತ ಶಾಪ ಕೊಟ್ಬಿಟ್ಟ. ಆ ರೀತಿ ಆಗುತ್ತೆ. ಮಗನೇ ಶಾಪ ಕೊಟ್ಟು, ಆಮೇಲೆ ಪಾಪ ಮಗ ಅನಾಥನಾಗ್ಬಿಟ್ಟ. ಏನಾಗ್ಬಿಟ್ಟ? ಅನಾಥನಾಗ್ಬಿಟ್ಟ ಶಾಪ ಕೊಟ್ಟು. ಆಕಾಶದಲ್ಲಿ ತೇಲಾಡ್ಕೊಂಡು ಅಲ್ಲಿ ಇಲ್ಲಿ ಇದ್ದ. ಆವಾಗ ಸೂರ್ಯ ಭಗವಾನನ ಕಣ್ಣಿಗೆ ಬೀಳ್ತಾನೆ. ಹೆಂಗೋ ಸಹೋದರ ಆಗಬೇಕಲ್ವಾ ಪಾಪ ಸೂರ್ಯ ಭಗವಾನ. ಅವ್ರ ತಾಯಿ ಎಲ್ಲ ಏನು ಮಾಡ್ತಾರೆ? ಆ ಮಗುನ ಸಾಕ್ಕೊಳ್ತಾರೆ. ಸಾಕಿ ಸ್ವಲ್ಪ ದೊಡ್ಡದು ಮಾಡಿ ರಥದ ಸಾರಥಿಯನ್ನಾಗಿ ಮಾಡ್ಕೊತಾನೆ ಸೂರ್ಯ ಭಗವಾನ್. ಕೆಲಸ ಕೊಡ್ತಾನೆ ರಥಕ್ಕೆ ಸಾರಥಿಯನ್ನಾಗಿ. ಅವನೇ ಅರುಣ. ಇವತ್ತು ಪ್ರತಿದಿನ ನಾನು ನಮಸ್ಕಾರ ಮಾಡ್ತೀವಿ ಸೂರ್ಯ ಭಗವಾನಿಗೆ. ಅವಾಗ ಯಾರಿಗೆ ಫಸ್ಟು ನಮಸ್ಕಾರ ಮಾಡಿರ್ತೀವಿ? ಸೂರ್ಯ ಭಗವಾನನ ಸಾರಥಿ ಯಾರು? ಅರುಣ. ಅವ್ರ ಸಹೋದರನ, ಬೇರೆ ಯಾರಲ್ಲ. ಆಗಿದ್ದಲ್ಲ ಒಳ್ಳೇದಕ್ಕೆ ಅಲ್ವಾ. ಯಾರೋ ಏನೋ ನಮಗೆ ಕೆಟ್ಟದ್ದು ಮಾಡ್ತಾರೆ, ನಮಗೆ ಒಳ್ಳೆಯದೇ ಆಯಿತು ಅಲ್ವಾ. ಹಂಗೆ ಇಲ್ಲಿ ಕೂಡ ಒಂದು ಕತೆ. ಆಮೇಲೆ ಈ ಕಡೆ ಏನಾಗುತ್ತೆ ಗೊತ್ತಾ? ಆಯಮ್ಮಗೆ ಅಷ್ಟು ಮಕ್ಕಳಾಗ್ತವೆ. ಅದರಲ್ಲಿ ಕಪ್ಪುಗೆ ಸರ್ಪಗಳು, ಬಿಳಿ ಸರ್ಪಗಳು, ವೈಟ್ ಸರ್ಪಗಳು, ಕಲರ್ ಸರ್ಪಗಳೆಲ್ಲ ಈಚೆ ಬಂದಿರ್ತವೆ. ಅವು ಪಾಡ್ಗವು ಬೆಳೀತವೆ ಬಿಡಿ, ಅದು ಬೇರೆ ವಿಚಾರ. ನಾಗಕುಲ ಬೆಳೀತೆ, ಅದಕ್ಕೆ ತಾಯಿ ಯಾರು? ಕದ್ರು. ಆದರೆ ಈ ಕಡೆ ವಿನುತಾಗ ಇನ್ನೊಂದು ಮೊಟ್ಟೆ ಇದೆ, ಅದನ್ನು ಏನು ಮಾಡ್ತಾಳೆ? ಯಾಕೋ ಚಿಕ್ಕ ಮಗ ಇವಾಗ ಹೊಡೆದು ತಪ್ಪು ಮಾಡಿಬಿಟ್ಟೆ, ಶಾಪ ಆಗೋಯ್ತು ನನಗೆ ಅಂದ್ಬಿಟ್ಟು ಇನ್ನೊಂದು ಮೊಟ್ಟೆನ ಹೊಡೆಯೋಕ್ಕೆ ಹೋಗಲ್ಲ. ಆಮೇಲೆ ಅದು ಟೈಮ್ ಬಂದಮೇಲೆ ಅದು ಈಚೆ ಬರುತ್ತೆ.
ಅದೇ ಗರುಡ ದೇವ. ಯಾರು? ಗರುಡ. ಗರುಡ ಈಚೆ ಬರ್ತಾನೆ. ಈಗ ಅರ್ಥ ಇದೆಯಲ್ಲ. ಆಮೇಲೆ ಈ ಕಡೆ ಗರುಡ ಬೆಳಿತಾನೆ, ಆ ಕಡೆ ಸರ್ಪಗಳು ಬೆಳೆಯುತ್ತೆ. ಅವರೆಲ್ಲ ಯಾರು ಬೇರೆಯವರೆಲ್ಲ, ಅಣ್ಣ ತಮ್ಮಂದ ಸಹೋದರರು, ದಾಯಾದಿಗಳೇ. ಆಮೇಲೆ ಒಂದಿನ ಏನಾಗುತ್ತಪ್ಪ ಅಂದರೆ ಸಾಗರ ಮಂಥನ ಆಗಿರ್ತಾನೆ. ನಿಮ್ಗೆ ಗೊತ್ತು, ಕ್ಷೀರಸಾಗರ ಮಂಥನ. ಕ್ಷೀರಸಾಗರ ಮಂಥನ ಅಂದರೆ ಏನು? ದೇವತೆಗಳು ದೈತ್ರು ಸಾಗರದಲ್ಲಿ, ಕ್ಷೀರಸಾಗರದಲ್ಲಿ ಸಾಗರವನ್ನು ಕಡಿದು ಮೇರು ಪರ್ವತದಿಂದ, ವಾಸುಕಿ ಸರ್ಪದಿಂದ. ಈ ವಿಚಾರ ನಿಮ್ಗೆ ಹಿಂದೆ ನಾನು ಹಾಕಿದ್ದೀನಿ ಕತೆ. ಸಾಗರ ಮಂಥನ ಕತೆ ಹಿಂದೆ ಇದೆ, ಅದರಲ್ಲಿ ನೀವು ನೋಡಿರ್ತೀರ. ನೋಡಿರೋರು, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಆದ್ದರಿಂದ ಉಚ್ಚೈಶ್ರವ. ಉಚ್ಚೈಶ್ರವ ಅಂದರೆ ಒಂದು ಒಳ್ಳೆ ಕುದುರೆ, ಬಿಳಿ ಶ್ವೇತವರ್ಣದ ಕುದುರೆ. ಶ್ವೇತವರ್ಣದ ಕುದುರೆ ಉಚ್ಚೈಶ್ರವ ಅಂದರೆ. ಇನ್ನೂ ಬೇರೆ ಬೇರೆ ಕುದುರೆಗಳು, ಆನೆಗಳು, ಅಂಬಾರಿ, ಕಿರೀಟ, ಪುಷ್ಪಕ ವಿಮಾನ, ವಜ್ರ ವೈಢೂರ್ಯಗಳು, ಮಹಾಲಕ್ಷ್ಮಿ, ಜ್ಯೇಷ್ಠಲಕ್ಷ್ಮಿ ಎಲ್ಲ ಅದರಿಂದ ಬಂದಿರ್ತಾರೆ. ನಿಮ್ಗೆ ಗೊತ್ತಿರೋ ವಿಚಾರ. ಅಮೃತ ಕೂಡ ಬಂದಿರುತ್ತೆ ಅಲ್ವಾ? ಹಾಗೆ ಕುದುರೆ, ಒಳ್ಳೆ ಕುದುರೆಗಳು ಬಂದಿರುತ್ತೆ. ಅದರಲ್ಲಿ ಉಚ್ಚೈಶ್ರವ ಅನ್ನೋದು ಒಳ್ಳೆ ಬಿಳಿ ಕುದುರೆ. ಅದು ಕೂಡ ಅವೆಲ್ಲ ಕುದುರೆಗಳೆಲ್ಲ, ಆನೆಗಳು ಇಂದ್ರದೇವನ ಆಸ್ಥಾನದಲ್ಲಿರ್ತವೆ, ಅಮರಾವತಿ ಸ್ವರ್ಗದಲ್ಲಿ. ಇವರು ಭೂಲೋಕದಲ್ಲಿ ಇರ್ತಾರೆ. ಯಾರು? ಋಷಿಮುನಿ ಕಶ್ಯಪ ಮಹರ್ಷಿ, ಅವ್ರ ಶಿಷ್ಯರು, ಆಶ್ರಮ ಎಲ್ಲ ಭೂಲೋಕದಲ್ಲಿ ಇರ್ತಾರೆ. ದೇವಲೋಕದಲ್ಲಿ ಅವರು ಇರ್ತಾರೆ ಅಲ್ವಾ? ಆದರೆ ಇವರು ಸಹೋದರಿಯರು ಒಂದಿನ ಪೌರ್ಣಮಿ ಇರುತ್ತೆ. ಇವತ್ತೇನು ಪೌರ್ಣಮಿ ಇದೆ, ಅದೇ ಪೌರ್ಣಮಿ ಇರುತ್ತೆ. ಪೌರ್ಣಮಿ ದಿನ ಅವ್ರು ಏನು ಮಾಡ್ತಾರೆ ಪೌರ್ಣಮಿ ದಿನ? ಆಕಾಶ ನೋಡ್ತಾ, ನಕ್ಷತ್ರಗಳು ನೋಡ್ತಾ ಮಲ್ಕೊಂಡಿರ್ತಾರೆ ಅಕ್ಕ ತಂಗಿರು ಒಂದು ಪಾರ್ಕಲ್ಲಿ. ಪಾರ್ಕ್ ಅಂತಿರಲ್ಲ, ಹೂವಿನ ಗಿಡಗಳು ಎಲ್ಲ ತೋಟ ಅಲ್ಲಿ. ಆಗ ಆಕಾಶದಲ್ಲಿ ಕುದುರೆ ಹೋಗ್ತಾ ಇರುತ್ತೆ. ಯಾವ ಕುದುರೆ? ಇಂದ್ರದೇವನ ಕುದುರೆ ಉಚ್ಚೈಶ್ರವ ಹೋಗ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ವಿನುತ, ಕದ್ರು ಇವರಿಬ್ಬರು ಮಾತಾಡ್ಕೊಳ್ತಾರೆ. ಕುದುರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಹೆಂಗೆಲ್ಲ ಇದೆ ಅಲ್ವಾ ಅಂತ. ಎಷ್ಟು ಬಿಳಿ ಬಣ್ಣ ಇದೆ ಕುದುರೆ, ಎಷ್ಟು ಸುಂದರವಾಗಿದೆ ಅಂತ ಕದ್ರು ಹೇಳ್ತಾರೆ. ಯಾರು? ಅಲ್ಲ, ವಿನುತ ಹೇಳ್ತಾಳೆ. ಆದರೆ ಕದ್ರು ಏನು ಹೇಳ್ತಾಳೆ? ಇಲ್ಲ, ಅದ್ರ ಬಾಲ ಬ್ಲ್ಯಾಕ್ ಕಲರ್ ಇದೆ ಅಂದ್ಬಿಡ್ತಾಳೆ. ಯಾಕೆ ಹಂಗೆ ಅಂತಾಳೆ ಅಂದರೆ ದ್ವೇಷ ತಂಗಿ ಮೇಲೆ. ತಂಗಿ ನೋಡು ಅಷ್ಟು ಚೆನ್ನಾಗಿದೆ ಅಂದ್ಬಿಟ್ಲಲ್ಲ, ಸುಂದರವಾಗಿದೆ ಅಂದ್ಬಿಟ್ಲಲ್ಲ, ಅವಳಿಗೆ ಮೊದಲೇ ಕಾಣಿಸ್ಬಿಡ್ತಲ್ಲ ಕುದುರೆ, ನನಗೆ ಕಾಣಿಸ್ಲಿಲ್ವಲ್ಲ, ಅವಳಿಗೆ ಕಾಣಿಸ್ಬಿಡ್ತಾ, ಅವಳೇ ಹೇಳಿದ್ಲು. ಈಗ ಅವಳಿಗೆ ಒಳ್ಳೆಯ ಹೆಸರು ಬಂದ್ಬಿಡ್ತಾ ಅಂದ್ಬಿಟ್ಟು ಕದ್ರು ಏನು ಮಾಡ್ತಾಳೆ? ಇಲ್ಲ, ಅದ್ರ ಬಾಲ ಕಪ್ಪಗಾಯಿದೆ ಅಂದ್ಬಿಟ್ಟು ಹೇಳ್ಬಿಡ್ತಾಳೆ ಕದ್ರು. ವಿನುತ ಏನು ಮಾಡ್ತಾಳೆ? ಪಾಪ ಹೇಳಿರ್ತಾಳೆ, ಕರೆಕ್ಟಾಗಿ ಹೇಳಿರ್ತಾಳೆ. ಯಾಕಂದರೆ ಕುದುರೆ ಪೂರ್ತಿಯಾಗಿ ಬಾಲ ಕೂಡ ಬೆಳ್ಳಗಿರುತ್ತೆ, ಕಾಲುಗಳು, ಅದರ ಬಾಲ, ಶರೀರ ಎಲ್ಲ ಎಲ್ಲಿ ಒಂದು ಚೂರು ಕಪ್ಪು ಚುಕ್ಕೆ ಇರಲ್ಲ ಅದಕ್ಕೆ. ಅಷ್ಟು ವೈಟ್ ಇರುತ್ತೆ, ಹಾಲು ಥರ ಇರುತ್ತೆ, ಶ್ವೇತವರ್ಣ. ಶಿಲೆ, ಅಮೃತ ಶಿಲೆ ಥರ ಇರುತ್ತದು ಕುದುರೆ. ವಿನುತ ತೋರಿಸಿದ್ದು ಹೇಳಿರ್ತಾಳೆ. ಆದರೆ ಕದ್ರು ಏನು ಮಾಡಿಬಿಡ್ತಾಳೆ? ಇಲ್ಲ, ಅದರ ಬಾಲ ಕಪ್ಪಗಾಯಿದೆ ನೋಡು ಅಂತಾಳೆ. ಏನು? ಬಾಲ ಕಪ್ಪಗಾಯಿದೆ ನೋಡು ಅಂತಾಳೆ. ಅಷ್ಟೊತ್ತಿಗೆ ಅದು ಹೊರಟೋಗುತ್ತೆ ಕುದುರೆ. ವಿನುತ ನೋಡ್ತಾಳೆ, ಅಷ್ಟೊತ್ತಿಗೆ ಕುದುರೆ ಹೊರಟೋಗಿರುತ್ತೆ. ಆದರೆ ಕದ್ರು ಇಲ್ಲ, ಅದ್ರ ಬಾಲ ಕಪ್ಪಗಾಯಿದೆ, ನೀನು ಹೇಳಿ ಸುಳ್ಳು ಅಂತ ಹೇಳಿರ್ತಾಳೆ ಕದ್ರು. ವಿನುತ ಹೇಳ್ತಾಳೆ, ಇಲ್ಲ, ನಾನು ಪೂರ್ತಿಯಾಗಿ ನೋಡಿದೆ, ಬಾಲ ಕೂಡ ನೋಡಿದೆ, ಕಾಲುಗಳು ನೋಡಿದೆ, ತಲೆ ನೋಡಿದೆ, ಕಿವಿ ನೋಡಿದೆ, ಎಲ್ಲ ನೋಡಿದೆ, ಶರೀರ ವೈಟೇ ಇದ್ದಿದ್ದು, ಎಲ್ಲಿ ಒಂಚೂರು ಕಪ್ಪಿಲ್ಲ ಅಂತ ವಿನುತ ಹೇಳ್ತಾಳೆ. ಆದರೆ ಕದ್ರು ಇಲ್ಲ, ಹಂಗೆ ಹೇಳಲ್ಲ, ಒಪ್ಕೊಳ್ಳಲ್ಲ. ಇಲ್ಲ, ಅದ್ರ ಬಾಲ ಕಪ್ಕನೆತ್ತು, ಬೇಕಾದ್ರೆ ನಾಳೆ ಬಂದಾಗ ನೋಡು, ನಿನಗೂ ನನಗೂ ಬೇಕಾದ್ರೆ ಚಾಲೆಂಜು ಅನ್ನೋ ಥರ ಕದ್ರು ಹೇಳ್ಬಿಡ್ತಾಳೆ. ಅದಕ್ಕೆ ಒಪ್ಕೊಬಿಡ್ತಾಳೆ ವಿನುತ. ಆಯಿತು, ಚಾಲೆಂಜು ಏನು? ಪಂದ್ಯ ಕಟ್ಕೊಳ್ಳೋಣ ಏನು ಅಂತ ವಿನುತ ಹೇಳ್ಬಿಡ್ತಾಳೆ. ಆವಾಗ ಕದ್ರು ಹೇಳ್ತಾಳೆ, ನೋಡು, ನಾಳೆ ಕುದುರೆ ಬರುತ್ತೆ, ನೋಡೋಣ. ನಾನು ಹೇಳಿದ್ದೇನು? ಬಾಲ ಕಪ್ಪಗಾಯಿದೆ ಅಂತ. ಬಾಲ ಕಪ್ಪಗಾಯಿದ್ರೆ ನಾಳೆ ನೀನು 5,000 ವರ್ಷಗಳಷ್ಟು ನನಗೆ ದಾಸಿಯಾಗಿರ್ಬೇಕು ನೀನು ಅಂತ ಕದ್ರು ಹೇಳ್ಬಿಡ್ತಾಳೆ. ಏನಂತ ಹೇಳ್ತಾಳೆ ಕದ್ರು? ನಾಳೆ ಕುದುರೆ ಬರುತ್ತೆ, ಕುದುರೆ ಬಾಲ ಕಪ್ಪಗಾರುತ್ತೆ, ಬೇಕಾದ್ರೆ ನಾನು ತೋರಿಸ್ತೀನಿ, ಅದೇ ಸತ್ಯ ಆದರೆ ನೀನು ನನ್ನ ದಾಸಿ ಆಗಬೇಕು ಅಂತ ಚಾಲೆಂಜ್ ಮಾಡ್ತಾಳೆ ಕದ್ರು. ಅದಕ್ಕೆ ವಿನುತ ಒಪ್ಕೊಬಿಡ್ತಾಳೆ. ಯಾಕಂದರೆ ವಿನುತ ಕರೆಕ್ಟಾಗಿ ನೋಡಿರ್ತಾಳೆ, ಬಾಲ ನೋಡಿರ್ತಾಳೆ, ಎಲ್ಲ ನೋಡಿರ್ತಾಳೆ, ನೀಟಾಗಿ ವೈಟೇ ಇರುತ್ತೆ. ವಿನುತ ಕರೆಕ್ಟಾಗಿ ನೋಡಿರ್ತಾಳೆ, ಅದು ಸರಿಯೇ. ಆದರೆ ಕದ್ರು ಹೇಳ್ತಾರೋದು ಬೇರೆ. ಈಗ ಇಲ್ಲ, ಬಾಲ ಕಪ್ಪಾಯಿತು ಅಂತ. ಸರಿ, ಆಯಿತು, ಒಪ್ಕೊಬಿಡ್ತಾರೆ. ಆಯಿತು, ನಾನು ನಿನ್ನ ದಾಸಿ ಆಗ್ತೀನಿ ಅಂತ ಈಕೆಗೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ. ಯಾಕಂದರೆ ನೋಡಿದಾಳೆ, ಆತ್ಮಶಕ್ತಿ ಇದೆ, ಸುಳ್ಳು ಹೇಳ್ತಾ ಇಲ್ಲ, ನಿಜ ಇದೆ. ಹಂಗಿದ್ಮೇಲೆ ಯಾಕೆ ಭಯ ಬೀಳಬೇಕು? ಒಪ್ಕೊಬಿಡ್ತಾಳೆ. ಆಯ್ತು, ನಾನು ನಿನ್ನ ದಾಸಿ ಆಗ್ತೀನಿ ಅಂತ ಒಪ್ಕೊಬಿಡ್ತಾಳೆ.
ಆಮೇಲೆ ಮಾರನೇ ದಿನ ಏನು ಮಾಡೋದು, ಅದು ಬಂದ್ಬಿಡುತ್ತಲ್ಲ ಕುದುರೆ. ಅದಕ್ಕೆ ಕದ್ರು ಏನು ಮಾಡ್ತಾಳೆ, ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನು ಪ್ಲ್ಯಾನ್ ಮಾಡ್ತಾಳೆ ಅಂದರೆ, ತನ್ನ ಮಕ್ಕಳು ನಾಗಸರ್ಪಗಳನ್ನು ಕರೆದು ಹೇಳ್ತಾಳೆ. ಯಾರು, ವಾಸ್ಕಿ, ಕಾಳಿಂಗ, ಇನ್ನೊಂದು ಮತ್ತೊಂದು ರುದ್ರ, ಈಗೆಲ್ಲ ಅಷ್ಟನಾಗಗಳನ್ನು ಕರೆದು ಹೇಳ್ತಾಳೆ. ಯಾರು, ಅಷ್ಟನಾಗಗಳನ್ನು ಕರೆದು, ವಾಸ್ಕಿ, ತಕ್ಷಕ ಇತ್ಯಾದಿ ಇತ್ಯಾದಿ ಇವ್ರನ್ನೆಲ್ಲ ಕರೆದು ಕದ್ರು ತನ್ನ ಮಕ್ಕಳನ್ನು ಕರೆದು ಹೇಳ್ತಾಳೆ. ಏನಂತ, ನೋಡ್ರಪ್ಪ, ನಾನು ನಿಮ್ಮ ಚಿಕ್ಕಮ್ಮ ಹತ್ರ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ, ಉಚ್ಚೈಶ್ರವದು ಕುದುರೆ ಇದೆಯಲ್ಲ, ಅದ್ರ ಬಾಲ ಕಪ್ಪಗಾಯಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಅದ್ರ ಬಾಲ ವೈಟೇ ಇರೋದು, ಬೆಳ್ಳಗೆನೇ ಶ್ವೇತವರ್ಣನೇ ಇರೋದು. ವಿನುತಾ ಹೇಳಿರೋದು ನಿಜಾನೇ, ಆದರೆ ನಾನು ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ ಕಪ್ಪಗಾಯಿದೆ ಅಂದ್ಬಿಟ್ಟು. ಗೊತ್ತಾಯ್ತಾ? ಅವಳನ್ನ ನಾನು ದಾಸಿ ಮಾಡ್ಕೋಬೇಕು ಏನಾದರೂ ಮಾಡಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ನೀವು ಆ ಬಾಲಕ್ಕೆ ಸುತ್ಕೊಬಿಡಿ, ಹೋಗಿ ಬಾಲಕ್ಕೆ ಸುತ್ಕೊಬಿಡಿ, ಒಂದಷ್ಟು ಜನ ಹೋಗಿ ಬಾಲಕ್ಕೆ ಸುತ್ಕೊಬಿಡಿ. ಅದು ದೂರದಲ್ಲಿ ಹೆಂಗೋ ಮೇಲೆ ಹೋಗ್ತಾ ಇರುತ್ತಲ್ಲ, ನೀವು ಅಂತ ಅವಳಿಗೆ ಕಾಣೋದಿಲ್ಲ, ಬಾಲ ಕಪ್ಪಗಾಯಿದೆ ಅಂತ ಅನ್ಕೊತಾಳೆ. ನೀವು ದೂರದಲ್ಲಿ ಆ ಬಾಲ ಸುತ್ಕೊಬಿಟ್ಟಿದ್ರೆ ಅದು ಕುದುರೆ ಹೋಗ್ತಾ ಇರುತ್ತೆ. ನಾವು ಕೆಳಗಡೆಯಿಂದ ನೋಡ್ತೀವಿ, ಮೇಲ್ಗಡೆ ತಾನೇ ಹೋಗ್ತಾ ಇರೋದು, ಕ್ಲಾರಿಟಿ ಇರೋಲ್ಲ. ಬಾಲ ಯಾವುದು, ಬಾಲದಲ್ಲಿ ಏನು ಸುತ್ಕೊಂಡಿದ್ರೆ ಅಂತ ಗೊತ್ತಾಗಲ್ಲ, ಕಪ್ಪಗಾಯಿದೆ ಅಷ್ಟೇ ಕಾಣುತ್ತೆ. ಆವಾಗ ಅವಳು ಸೋತಾಗ್ತಾಳೆ, ನನ್ನ ದಾಸಿ ಆಗ್ತಾಳೆ. ಇಷ್ಟೇ ನನಗೆ ಬೇಕಾಗಿರೋದು ಅಂತ ಕದ್ರು ಹೇಳ್ಬಿಡ್ತಾಳೆ. ಯಾರಿಗೆ, ನಾಗಜಾತಿಗೆ, ಅವ್ರ ಮಕ್ಕಳಿಗೆ. ನಾಗಕುಲ ಅವ್ರ ಮಕ್ಕಳು, ಬರೀ ನಾಗಗಳೇ ಅವ್ರ ಮಕ್ಕಳು. ಆದರೆ ಈ ನಾಗಗಳಿಗೆ ಯಾಕೋ ಇದು ಸರಿ ಕಾಣಲ್ಲ. ತಮ್ಮ ತಾಯಿ ಹೇಳ್ತಾ ಇರೋದು ಸರಿ ಕಾಣಲ್ಲ. ತಮ್ಮ ತಾಯಿ ದೇಶ ಇಟ್ಕೊಂಡಿದ್ದಾಳೆ ನಮ್ಮ ಚಿಕ್ಕಮ್ಮನ ಮೇಲೆ, ಇದು ಸರಿ ಇಲ್ಲ ಅಂತ ಅವ್ರ ಮಕ್ಕಳಿಗೆ ಅನಿಸುತ್ತೆ, ನಾಗಜಾತಿಗೆ. ನೋಡ್ರಿ, ನಿಮ್ಗೊಂದು ಮಾತಾಡ್ತೀನಿ ಕೇಳಿ. ನಾಗಜಾತಿನಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಇದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಎಲ್ಲ ನಾಗಜಾತಿಯನ್ನು ಒಡೆದು ಸಾಯಿಸ್ತಾರೆ, ಅದು ಅಪರಾಧ. ನಿಜ ಹೇಳ್ಬೇಕಂದ್ರೆ ನಾಗಜಾತಿ ನೂರಾರು ಸಾವಿರಾರು ಜಾತಿ ಇದೆ, ಅದರಲ್ಲಿ ವಿಷ ಇರೋದು ಕೇವಲ 5 ಜಾತಿಗೆ 6 ಜಾತಿಗೆ ಮಾತ್ರ ವಿಷ ಇರೋದು. ಇನ್ನು ಉಳಿದಂಥ ಯಾವ ಜಾತಿಗೂ ವಿಷ ಇಲ್ಲ. ನಿಮ್ಗೆ ಗೊತ್ತಾದು? ಅಮೆಜಾನ್ ನದಿಗಳಲ್ಲಿ ಅನಕೊಂಡ ಇದೆ. ಅನಕೊಂಡ ಅಂದರೆ ಸುಮಾರು 40 ಮೀಟ್ರ್ 50 ಮೀಟ್ರ್ ಉದ್ದ ಇರುತ್ತೆ. ಅನಕೊಂಡ ಸುಮಾರು ಟನ್ಗಟ್ಟಲೆ ತೂಕುತ್ತೆ. ಒಂದು ಆನೆಯನ್ನು ಬೇಕಾದ್ರೆ ನುಂಗ್ಬಿಡ್ತಾವೆ, ಅಷ್ಟು ದೊಡ್ಡ ಸರ್ಪಗಳಿದಾವಲ್ಲಿ. ಆದರೆ ಅವಾಗ ಒಂದು ಚೂರು ವಿಷ ಇರಲ್ಲ. ಅವು ಕಚ್ಚಿದ್ರೂ ನಮಗೇನು ಆಗಲ್ಲ, ಒಂದು ಚೂರು ವಿಷ ಇರಲ್ಲ. ಅದೇ ನಾಗಕುಲ. ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ. ನಾನು ಚಿಕ್ಕ ಹುಡುಗಲ್ಲಿ ಅಮ್ಮಮ್ಮ ಅಂದರೆ ಒಂದು 5-6 ಅಡಿ 6 ಅಡಿ ಆ ಸರ್ಪ ನೋಡ್ಬೇಕಂತ ತುಂಬ ಆಸೆ ಪಡೀನಿ ನಾನು. ಅಷ್ಟು ದೊಡ್ಡದು ಸಿಕ್ಬಿಟ್ರೆ ನಾಗಲೋಕದ ಸರ್ಪನೇ ಸಿಕ್ದಂಗೆ ಆಗುತ್ತಲ್ಲ, ನಾಗರಾಜನೇ ಸಿಕ್ದಂಗೆ ಆಗುತ್ತಲ್ಲ ಅಂತ ಆಸೆ ಪಡೋಣ ಯಾವಾಗಲೂ. ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡದು ಎಲ್ಲಿರುತ್ತೆ? ಹೋಗಲೇ ಒಂದು ದೊಡ್ಡ ಆಮೆ ಇರುತ್ತಾ? ಅದು ಇರಲ್ಲ. ಆದರೆ ಈ ದೇವತೆಗಳ ಕಥೆಗಳಲ್ಲಿ ಇದರಲ್ಲಿ ಬರೀ ಬುರುಡೆ ಬಿಡ್ತಾರೆ ಅಂತ ಕೆಲವರೆಲ್ಲ ಅನ್ಕೊತಾರೆ. ಇವಾಗಲೂ ಹಿಂದೂ ಧರ್ಮದಲ್ಲಿ ಹಂಗೆ ಅನ್ಕೊತಾರೆ. ಏನು ಅಷ್ಟು ದೊಡ್ಡ ದೊಡ್ಡ ಸರ್ಪಗಳಿರುತ್ತಾ, ಅಷ್ಟು ದೊಡ್ಡ ದೊಡ್ಡ ಆಮೆಗಳಿರುತ್ತಾ, ಹಿಂಗೆಲ್ಲ ಅನ್ಕೊತಾರೆ. ನಿಜ ಹೇಳಬೇಕಂದ್ರೆ ಭೂಮಿ ಮೇಲೆ ಇದ್ದಾವೆ ದೊಡ್ಡ ದೊಡ್ಡ ಆಮೆಗಳಿದಾವೆ ರೀ. ಒಂದೊಂದು ಕಾರು, ಆಟೋ, ಟಂಪೋ ಥರ ಆಮೆಗಳಿದ್ದಾವೆ. ಸರ್ಪಗಳಂತೂ ಎಷ್ಟು ದೊಡ್ಡವಿದ್ದಾವೆ ಅಲ್ವಾ? ಏನೂ ಇಲ್ಲ ಅಂತ ಹೇಳ್ಕೊತಾರೆ, ಅವಮಾನ ಮಾಡ್ತಾರೆ ಹಿಂದೂ ಧರ್ಮನ. ಅದು ಅಪರಾಧ. ಇರಲಿ, 5 ಜಾತಿಗಳಲ್ಲಿ ಮಾತ್ರ ವಿಷ ಇದೆ, ಇನ್ನು ಉಳಿದಂಥ ಯಾವ ಸರ್ಪಗಳಲ್ಲೂ ವಿಷ ಇಲ್ಲ. ಈಗ ನೋಡ್ರಿ, ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವ್ರು ಇಲ್ಲನ್ರಿ. ಹಾಗೆ ದೇವತೆಗಳಿದ್ದಾರೆ, ಅಸುರರಿದ್ದಾರೆ, ದೈತ್ಯರಿದ್ದಾರೆ. ಅಂದರೆ ಸುರರು ಇದ್ದಾರೆ, ಅಸುರರು ಇದ್ದಾರಲ್ಲೇನ್ರಿ. ಹಾಗೆ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವ್ರು ಇಲ್ಲನ್ರಿ. ಹಾಗೆ ನೀವು ಆಕಳು, ಹಸು ಸಾಕ್ತಿರಲ್ಲ, ಹಸು, ಬಸವ, ಪವಾಡ ಬಸವ, ಹಿಂಗೆಲ್ಲ ಅದರಲ್ಲಿ ಕೆಲವು ನಮ್ಮನ್ನು ಆಯ್ತವೆ, ಕುಮ್ತವೆ. ನಮಗೆ ಏನು ಮಾಡ್ತಾವವು? ಎತ್ತು ಬಿಸಾಕ್ತವೆ. ಕೆಲವು ಆನೆಗಳು ಅಷ್ಟೇ ಅಲ್ವಾ? ಹಂಗಂತ ಎಲ್ಲ ಆನೆಗಳು ಕೆಟ್ಟದಾಗಿರ್ತವೆ, ಎಲ್ಲ ಹಸಗಳು ಕೆಟ್ಟದಾಗಿರ್ತವೆ, ಗೋಗಳು, ಎಲ್ಲ ಎಮ್ಮೆಗಳು ಕೆಟ್ಟದಾಗಿರ್ತವೇನ್ರಿ? ಇರಲ್ಲ. ಹಾಗೆ ಎಲ್ಲ ನಾಯಿಗಳು ಕೆಟ್ಟದಾಗಿರ್ತವೇನ್ರಿ? ಹಾಗೆ ಎಲ್ಲ ಮನುಷ್ಯರು ಕೆಟ್ಟದಾಗಿರ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು, ಶಿಷ್ಯರು, ಗುರುಮಕ್ಕಳು ಕೆಟ್ಟದಾಗಿರ್ತಾರೇನ್ರಿ? ಯಾರೋ ಒಬ್ಬೊಬ್ಬ ಅಯೋಗ್ಯರು ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಅಂಥ ಹೊಲಸುಗಳನ್ನ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ನಾಗಕುಲದಲ್ಲೂ ಕೆಟ್ಟವ್ರು ಇರ್ತಾರೆ ಅಲ್ವಾ? ನಾಗಕುಲದಲ್ಲಿ ಏನು ಕೆಟ್ಟವ್ರು ಇರಲ್ವಾ? ಇರ್ತಾರೆ. ಇಲ್ಲೇನಾಯ್ತಂದರೆ ಅವರಮ್ಮ ಹೇಳಿದ್ದಕ್ಕೆ ಇವ್ರು ಒಪ್ಕೊಳ್ಳಲ್ಲ. ಇಲ್ಲ ತಾಯಿ, ನಾವು ಹಂಗೆ ಮಾಡೋಕ್ಕಾಗಲ್ಲ, ಧರ್ಮ ಬಿಟ್ಟು ನಾವು ಹೋಗಲ್ಲ ಅಂದ್ಬಿಡ್ತಾರೆ. ಅವ್ರ ಅಮ್ಮನಿಗೆ ಎದುರಿಸ್ತಾರೆ ಇವರು. ಯಾಕಂದರೆ ನಾಗಜಾತಿ ಅಷ್ಟು ಖಡಕ್ಕಾಗಿರ್ತದೆ. ಒಂದು ಬಿಸ್ಕಟ್ ಹಾಕ್ಬಿಟ್ರೆ ನಾಯಿಗೆ ಒಂದು ತುತ್ತೂಟ ಹಾಕ್ಬಿಟ್ರೆ ಅದು ಕಳ್ಳ ಹಾಕಲಿ, ಮಳ್ಳ ಹಾಕಲಿ, ಸುಳ್ಳು ಹಾಕಲಿ, ಅದು ಅವ್ನಿಗೆ ವಿಶ್ವಾಸದಿಂದ ಇರ್ತದೆ ನಾಯಿ. ಆಮೇಲೆ ಕಳ್ಳರೇನು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಸರ್ಪಗಳು ಹಂಗಲ್ಲ. ನೀವೆಷ್ಟೇ ಹಾಕಿ ಅವು ನಿಯತ್ತಾಗಿ ನಿಧಿನ ಕಾಯ್ತವೆ. ಅಧರ್ಮಕ್ಕೆ ಕಾಲಿಡಲ್ಲ, ಸಂಸ್ಕೃತಿಯನ್ನು ಕಾಪಾಡ್ತವೆ. ಹಿಂದೂ ಧರ್ಮ ಸಂಸ್ಕೃತಿಯನ್ನು ಕಾಪಾಡ್ತವೆ. ನಮ್ಮ
ನಿಧಿ ಸಂಪತ್ತೇನಿದೆ, ಯಕ್ಷರಾಜ ಇದ್ದಾನೆ, ಸಂಪತ್ತೇನಿದೆ ಯಕ್ಷಿಣಿ ಯಕ್ಷರಾಜ ಅವ್ರ ಸಂಪತ್ತನ್ನು ಕಾಯ್ತವೆ, ಧರ್ಮನ ಕಾಪಾಡ್ತವೆ. ಅದೇ ನಾಗಜಾತಿ. ಗೊತ್ತಾಯ್ತಲ್ಲ. ವಿಷಾನೂ ಇರುತ್ತೆ, ಅಮೃತನೂ ಇರುತ್ತೆ ನಾಗಜಾತಿ ಹತ್ರ. ಅಂದರೆ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಹಾಗೆ ಇಲ್ಲಿ ಕೆಲವು ಒಳ್ಳೆ ಸರ್ಪಗಳು ಅವ್ರ ಅಮ್ಮನ ಮಾತು ಕೇಳೋದಿಲ್ಲ. ಇಲ್ಲಮ್ಮ ಹಂಗೆ ನಾನು ಮೋಸ ಮಾಡೋಕ್ಕಾಗಲ್ಲ, ನಮ್ಮಿಂದ ಆಗಲ್ಲ ಈ ಕೆಲಸ ಅಂತವೆ. ಆದರೆ ಅವ್ರ ಅಮ್ಮಗೆ ಕೋಪ ಬರುತ್ತೆ, ಕದ್ರುಗೆ ಶಾಪ ಕೊಟ್ಬಿಡ್ತಾಳೆ. ಏನರೋ ನೀವು ತಾಯಿ ಮಾತನ್ನೇ ಕೇಳಲ್ವಾ, ನೀವು ತಾಯಿಗೆ ಬೆಲೆ ಕೊಡಲ್ವಾ, ಹೋಗಿ ನೀವೆಲ್ಲ ನಾಶ ಆಗಿ ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಮುಂದೆ ಅವ್ರ ಅಮ್ಮನ ಶಾಪ ತಟ್ತೋ ಏನೋ ಗೊತ್ತಿಲ್ಲ. ಜನಮೇಜಯ ರಾಜ ಯಜ್ಞ ಮಾಡಿದಾಗ ಎಲ್ಲ ಸರ್ಪಗಳು ಯಜ್ಞಕುಂಡದಲ್ಲಿ ಬಿದ್ದು ಸತ್ತು ಹೋಗ್ತವೆ. ಅವರಮ್ಮನ ಶಾಪ ಅದು, ಏನು ಮಾಡೋಕ್ಕಾಗುತ್ತೆ. ಆದರೆ ಲಾಸ್ಟಿಗೆ ತಕ್ಷಕ ಒಬ್ಬ ಉಳಿತಾರೆ. ಗೊತ್ತಾಯ್ತಿಲ್ಲ. ಆಮೇಲೆ ಅವ್ರ ಕುಲ ಬೆಳೆ ಉಳಿಯುತ್ತೆ ಬಿಡ್ರಿ. ಆದರೆ ಇಲ್ಲಿ ಅವ್ರ ಅಮ್ಮನ ಮಾತಿಗೆ ಕೇಳಲ್ಲ, ಶಾಪ ಆಗ್ತದೆ, ಆಮೇಲೆ ಬಿಡ್ರಿ ಮುಂದೆ ಏನಾಗುತ್ತೆ. ಆದರೆ ಇನ್ನು ಕೆಲವು ಇರ್ತಾವಲ್ಲ, ಆ ಮಕ್ಕಳಿಗೆ ಕರೆದು ಹೇಳ್ತಾಳೆ ಅವರಮ್ಮ ಕದ್ರು, ನೀವಾದರೂ ನಿಮ್ಮ ಅಣ್ಣಂದರು ಅವರೆಲ್ಲ ಕೇಳಲಿಲ್ಲ, ನೀವಾದರೂ ಕೇಳ್ರು ಅಂತ. ಆವಾಗ ಅವರು ಇನ್ನು ಅಮ್ಮನು ಎಲ್ಲಿ ಶಾಪ ಕೊಟ್ಬಿಡ್ತಾಳೆ ಅಂತ ಭಯ ಬಿದ್ದುಬಿಟ್ಟು ಒಪ್ಕೊಬಿಡ್ತಾರೆ. ಅವ್ರು ಹೋಗಿ ಬಾಲಕ್ಕೆ ಸುತ್ಕೊಬಿಡ್ತಾರೆ. ಅವರೆಲ್ಲ ಕಪ್ಪು ಕಲರ್ ಸರ್ಪಗಳು ಇವಾಗ ಅವ್ರ ಅಮ್ಮನ ಬಾಲಕ್ಕೆ ಸುತ್ಕೊಬಿಡ್ತಾರೆ. ಕಾಳಿಂಗ ಸರ್ಪ ಇತ್ಯಾದಿ ಇರ್ತಾವಲ್ಲ, ಬೇರೆ ಕಾಳಿಂಗ ಸರ್ಪನ ಅಲ್ಲ ಗೊತ್ತಿಲ್ಲ, ಬೇರೆ ಕಪ್ಪು ಸರ್ಪಗಳು ಹೋಗಿ ಸುತ್ಕೊಬಿಡ್ತಾರೆ ಬಾಲಕ್ಕೆ. ಆಮೇಲೆ ಮಾರನೇ ದಿನ ಬರುತ್ತೆ. ಇವರು ಕಾಯ್ಕೊಂಡು ಕೂತ್ಕೊಳ್ತಾರೆ, ಅಕ್ಕ ತಂಗಿರು ವಿನುತಾ ಕದ್ರು ಮಲ್ಕೊಂಡು. ಕದ್ರೆ ಗೊತ್ತು ನಾನೇ ಇವತ್ತು ಗೆಲ್ಲೋದು ಅಂತ, ಯಾಕಂದರೆ ಬಾಲ ಸುತ್ಕೊಬಿಟ್ಟಿರ್ತಾರಲ್ಲ ಮಕ್ಕಳು. ಅದಕ್ಕೆ ಅಮ್ಮನ ಗ್ಯಾರಂಟಿ ಇದೆ. ಪಾಪ ವಿನುತಾ ನೋಡ್ತಿದ್ದಾಳೆ, ಬರ್ತದೆ ಬಿಡು ನಾನೇ ಗೆಲ್ಲೋದು ಅಂತ ಅಂದ್ಕೊಂಡಿರ್ತಾಳೆ. ಯಾಕಂದರೆ ಅಮ್ಮ ಮೊದಲೇ ನೋಡಿದ್ದಾಳೆ ಬಾಲ ಬೆಳಗ್ಗೆ ಇರೋದಂತ. ಆಮೇಲೆ ಉಚ್ಚಶ್ರವ ಬರುತ್ತೆ, ನೋಡ್ತಾರೆ ಏನಪ್ಪ ಇರುತ್ತಲ್ಲಿ, ಬಾಲ ಕಪ್ಪುಗನೇ ಇದೆಲ್ಲ. ಪಾಪ ವಿನುತಾಗೇನೋ ಅರ್ಥ ಆಗಲಿಲ್ಲ, ಮನಸ್ಸಿಗೆ ಬೇಜಾರಾಗುತ್ತೆ, ಸೋತಾಗ್ಬಿಡ್ತಾಳೆ ವಿನುತಾ. ಬಾಲ ಕಪ್ಪುಗ ಇದೆ. ವಿನುತಾಗೆ ಕನ್ಫ್ಯೂಸು, ಯಾಕಂದರೆ ವೈಟ್ ಕುದುರೆನ ಆಲ್ರೆಡಿ ನೋಡಿರ್ತಾಳೆ, ಈಗ ನೋಡಿದ್ರೆ ಕಪ್ಪು, ಅದು ಹಿಂಗೆ ಆಕೆಗೆ. ಆದರೂ ಸೋತಾಗ್ಬಿಟ್ಟಿದ್ದಾಳೆ ಈಗ ಪಾಪ. ಆಮೇಲೆ ಎಷ್ಟೋ ವರ್ಷಗಳ ಕಾಲ ಕದ್ರುಗೆ ದಾಸಿ ಆಗಿರ್ತಾಳೆ. ಕದ್ರು ಹೇಳಿದ ಕೆಲಸಗಳೆಲ್ಲ ಮಾಡಬೇಕು, ಕಸ ಗುಡಿಸೋದು, ಊಟ ಬಡಿಸೋದು, ಸ್ನಾನ ಮಾಡಿಸೋದು, ಬಟ್ಟೆ ವಾಶ್ ಮಾಡೋದು, ಹೀಗೆ ಹಾಗೆ ಸೇವಕಳಾಗಿರ್ತಾಳೆ ವಿನುತಾ. ಯಾರಿಗೆ? ಅವ್ರ ಅಕ್ಕಗೆ, ಕದ್ರುಗೆ. ಆದರೆ ವಿನುತಾ ಮಕ್ಕಳು ಸುಮ್ಮನೆ ಇರ್ತಾರ? ಗರುಡ ಸುಮ್ಮನೆ ಇರ್ತಾನ? ತುಂಬ ಬಲಶಾಲಿ ಅವನು ಗರುಡ, ಪ್ರಚಂಡ ವೀರ ಶೂರ. ಅವನಿಗೆ ಗೊತ್ತಾಗುತ್ತೆ ನಮ್ಮ ದೊಡ್ಡಮ್ಮ ಮೋಸ ಮಾಡಿದ್ದಾರೆ ನಮ್ಮ ಅಮ್ಮನಿಗೆ ಅಂದ್ಬಿಟ್ಟು. ವಿನುತಾ ಮಗ ಅವನು, ಯಾರು? ಗರುಡ. ಆಮೇಲೆ ಅರುಣ, ಅವನು ಕೋಪ ಬರುತ್ತೆ, ಏನಾದರೂ ಮಾಡಿ ತೀರಿಸ್ಕೋಬೇಕು, ಈ ನಾಗಜಾತಿನೇ ಸಂಹಾರ ಮಾಡಬೇಕು, ಮೋಸ ಮಾಡಿದ್ದಾರೆ ಅಂದ್ಬಿಟ್ಟು ಇಡೀ ನಾಗಕುಲಗಳನ್ನೇ ಸಂಹಾರ ಮಾಡೋಕ್ಕೆ ಹೋಗ್ತಾನೆ ಗರುಡ. ಅಷ್ಟೇ ಅಲ್ಲ, ಅಮೃತ ಕೂಡ ತಗೊಂಡು ಬರೋಕ್ಕೆ ಹೋಗ್ತಾನೆ ಇಂದ್ರಲೋಕಕ್ಕೆ, ನಾಗಲೋಕಕ್ಕೆ. ಗೊತ್ತಾಯ್ತಲ್ಲ, ತನ್ನ ತಾಯಿಗೆ ಅಮೃತನೇ ಕೊಟ್ಟು ಅಮೃತಗಳನ್ನಾಗಿ ಮಾಡಿಸ್ಬೇಕು ಅಂತ ತನ್ನ ಜಾತಿಯನ್ನು. ಅದೇ ಸಂಜೀವನಿ ಕಡ್ಡಿ ಇನ್ನೊಂದು ಮತ್ತೊಂದೆಲ್ಲ ತನ್ನ ಗೂಡಲ್ಲಿ ಇಟ್ಕೊಂಡಿರ್ತಾನೆ ಗರುಡ ಅಂತ ನೀವು ಅಂತೀರಲ್ಲ. ಈಗ ಅರ್ಥ ಆಯ್ತಾ? ಸಂಜೀವನಿ ಕಡ್ಡಿ ಯಾರಿಗೆ ಗೊತ್ತಿದೆ? ಗರುಡನಿಗೆ. ಬೇಕಾದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಈ ರೀತಿ ಗರುಡ ನಾಗಜಾತಿಗೆ ಶತ್ರು. ಕಾರಣ ಏನು? ಈ ಹುಣ್ಣಿಮೆ ಅಂತಿದೆಯಲ್ಲ, ಆ ದಿನ ಉಚ್ಚಶ್ರವನ್ನ ಕುದುರೆ ಕದ್ರು ವಿನುತಾ. ಇದೊಂದು ಸ್ಟೋರಿ, ಕಶ್ಯಪ ಮಹರ್ಷಿ, ಹಾಗೆ ಅರುಣ ಇತ್ಯಾದಿ ಈ ಸ್ಟೋರಿ. ಇಷ್ಟೆಲ್ಲ ಯಾಕೆ ಹೇಳಿದ್ನಂದರೆ, ಈ ದಿನದ ಈ ಹುಣ್ಣಿಮೆಯಲ್ಲಿ ಯಾರು ಒಳ್ಳೆಯ ಸಂಕಲ್ಪ ಮಾಡ್ತಾರೆ ಅದು ಈಡೇರುತ್ತೆ, ಯಾರು ಕೆಟ್ಟದ್ದು ಮಾಡ್ತಾರೆ ಆ ಪಾಪದ ಫಲ ಅವ್ರಿಗೆ ತಟ್ಟುತ್ತೆ, ಅವ್ರಿಗೆ ಸುತ್ಕೊಬಿಡುತ್ತೆ. ಅದಕ್ಕೆ ಇವತ್ತು ಅಂದರೆ ಪ್ರತಿ ವರ್ಷ ಉಗಾದಿಗಿಂತ ಮುಂಚೆ ಬರುವ ಹುಣ್ಣಿಮೆ. ನೆನಪಿಟ್ಕೊಳ್ಳಿ, ಉಗಾದಿ ಹಬ್ಬ ಬರುತ್ತಲ್ಲ, ಅದಕ್ಕೆ ಮೊದಲು ಬರುತ್ತಲ್ಲ ಹಿಂದೆ, ಅದಕ್ಕೆ ಮೊದಲು 15 ದಿನ ಮುಂಚೆನೇ ಹುಣ್ಣಿಮೆ ಬರುತ್ತೆ. ಉಗಾದಿ ಹಬ್ಬಕ್ಕಿಂತ ಮೊದಲು 15 ದಿನ ಹುಣ್ಣಿಮೆ ಬರುತ್ತೆ. ಅದೇ ಕೋಜಾಗರಿ ಹುಣ್ಣಿಮೆ ಅಥವಾ ಕದ್ರ ಹುಣ್ಣಿಮೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಉಗಾದಿ ಹಬ್ಬ ಆದಮೇಲೆ ಚೈತ್ರ ಪೌರ್ಣಮಿ ಬರುತ್ತೆ. ಅವತ್ತೇ ಹನುಮಾನ್ ಜಯಂತಿ ಬಹಳ ಮುಖ್ಯವಾಗಿರುತ್ತೆ. ಉಗಾದಿ ಹಬ್ಬ ಆದಮೇಲೆ ಚೈತ್ರ ಪೌರ್ಣಮಿ ಬಹಳ ಮುಖ್ಯವಾಗಿರುತ್ತೆ. ಆ ಚೈತ್ರ ಪೌರ್ಣಮಿ ದಿನವೇ ನಾನು ಹುಟ್ಟಿರೋದು, ನನ್ನ ಬರ್ತ್ಡೇ, ಜನ್ಮದಿನ, ನೆನ್ಪಿಟ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಗೆಳೆಯರೇ, ಮಿತ್ರರೇ, ಭಕ್ತರೇ, ನಿಮ್ಮೆಲ್ಲರಿಗೂ ನಿಮ್ಮ ಸಂಕಲ್ಪಗಳು ಈಡೇರಲಿ, ಒಳ್ಳೆಯದಾಗಲಿ. ಈ ಹುಣ್ಣಿಮೆನ ಬಳಸ್ಕೊಳ್ಳಿ. ಏನು ಮಾಡಬೇಕು ಈ ಹುಣ್ಣಿಮೆಗೆ ಅಂದರೆ, ನೀವು ಪ್ರತಿ ವರ್ಷ ಬೆಳಗ್ಗೆ ವಿಷ್ಣು ದೇವಾಲಯಕ್ಕೆ ಹೋಗಿ, ನಾಗದೇವತೆಗಳ ದೇವಾಲಯಕ್ಕೆ ಹೋಗಿ ಗರುಡದೇವನನ್ನು ಆರಾಧಿಸಿ,
ವಿಷ್ಣು ಭಕ್ತರಾಗಿರಿ, ಶಿವಭಕ್ತರಾಗಿರಿ, ವಿಘ್ನೇಶ್ವರನ ಭಕ್ತರಾಗಿರಿ, ಕುಮಾರಸ್ವಾಮಿ ಭಕ್ತರಾಗಿರಿ, ಶ್ರೀರಾಮಚಂದ್ರ ಪ್ರಭು, ಶ್ರೀರಾಮಾಂಜನೇಯ ಸೀತಾರಾಮಾಂಜನೇಯ ಸ್ವಾಮಿ ಭಕ್ತರಾಗಿರಿ, ಯಾರೇ ಆಗಿರಿ, ದೇವಾಲಯಗಳಿಗೆ ಹೋಗಿ ಆರಾಧಿಸಿ ಬೆಳಗ್ಗೆ ಹೊತ್ತು. ಸಂಜೆ ಹುಣ್ಣಿಮೆ ಇರುತ್ತೆ, ಒಳ್ಳೆಯ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆ ಮೇಲೆ ಕೂತ್ಕೊಳ್ಳಿ, ಇಲ್ಲ ಮನೆ ಒಳಗೆ ಕೂತ್ಕೊಳ್ಳಿ, ಪಾರ್ಕಲ್ಲಿ ಕೂತ್ಕೊಳ್ಳಿ. ಆ ಚಂದ್ರನ ಒಂದು ಪ್ರಕಾಶಮಾನವಾದ ಕಿರಣಗಳು, ಎನರ್ಜಿ, ಚಂದ್ರ ಭಗವಾನಿಂದ ಬರ್ತಕ್ಕಂಥ ಎನರ್ಜಿ ಏನಿದೆ ಅದು ನಿಮ್ಮ ಮೇಲೆ ಬೀಳಬೇಕು, ನಿಮ್ಗೆ ಆಕ್ಟಿವೇಟ್ ಆಗಬೇಕು. ಇದು ವೈಜ್ಞಾನಿಕವಾಗಿ ಇಡೀ ಪ್ರಕೃತಿನಲ್ಲಿ ಒಂದು ಶಕ್ತಿ ಇರುತ್ತೆ. ಅದರಿಂದ ನಿಮ್ಮ ಬ್ರೈನಲ್ಲಿ ಅವತ್ತೇನು ನೀವು ಸಂಕಲ್ಪ ಮಾಡ್ತೀರ ಅದು ರೆಕಾರ್ಡ್ ಆಗುತ್ತೆ, ಹೆಚ್ಚಾಗಿ ಅವಕಾಶ ಆಗುತ್ತೆ, ಮುದ್ರೆ ಆಗುತ್ತೆ ನಿಮ್ಮ DNA ನಿಮ್ಮ ಬ್ರೈನಲ್ಲಿ. ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಆಮೇಲೆ ಆ ಸಂಕಲ್ಪಗಳು ಈಡೇರುತ್ತೆ ನಿಧಾನಕ್ಕೆ ನಿಧಾನಕ್ಕೆ. ಕೆಲವ್ರಿಗೆ ಬೇಗನೆ ಈಡೇರುತ್ತೆ, ಕೆಲವ್ರಿಗೆ ನಿಧಾನಕ್ಕೆ ಈಡೇರುತ್ತೆ. ಇದು ಇಲ್ಲಿನ ಒಂದು ವೈಜ್ಞಾನಿಕ ಹಿನ್ನೆಲೆ, ಆಧ್ಯಾತ್ಮಿಕ ವೈಜ್ಞಾನಿಕತೆ. ಓಕೆ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಹಾಗೆ ಇಲ್ಲಿ ನಮ್ಮ ಹಳ್ಳಿನಲ್ಲಿ ಪ್ರತಿ ವರ್ಷ ಈ ದಿನ ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ. ಪಕ್ಕದಲ್ಲಿ ಕದ್ರಿಪುರ ಅಂತಿದೆ, ಕದ್ರುಪುರ ಅಥವಾ ಕದ್ರಿಪುರ. ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ, ಅಲ್ಲೆಲ್ಲ ಜಾತ್ರೆ ನಡೀತೆ. ನಾನು ಆದರೆ ಈಗ ನೆಕ್ಸ್ಟ್ ಪಾರ್ಟಲ್ಲಿ ಅದೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಸಾಧ್ಯವಾದರೆ ಪ್ರಯತ್ನ ಪಡ್ತೀನಿ. ಇದು ಭಾಗ 1 ಕದ್ರು ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ ಭಾಗ 1 ಅಂತ ಹೇಳ್ಕೊಳ್ಳಿ. ಭಾಗ 2 ತಪ್ಪದೆ ನೋಡಿ, ಆಗ ಹಿಂದಿನ ಭಾಗಗಳನ್ನು ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ ದಯವಿಟ್ಟು, ಇಷ್ಟೊತ್ತು ನೋಡಿದ್ರ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಲೈಕ್ ಅಂತೂ ಮಾಡಿದ್ರೆ ನೀವು ಅಲ್ಲಿಗೆ ನಿಮ್ಮ ಸಹಕಾರ ಅಗತ್ಯ. ವೀಕ್ಷಕರೇ, ಭಕ್ತರೇ, ನನ್ನ ಅಭಿಮಾನ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.